ನಮಸ್ಕಾರ. ಹಲೋ ಡಾಕ್ಟರ್, ನಿಮ್ಮನ್ನು ಫಾದರ್ ಕರೆಯುತ್ತಿದ್ದಾರೆ. ನರ್ಸ್ ಹೇಳಿದ ಮಾತಿಗೆ ಸಮ್ಮತಿಸಿದ ಡಾಕ್ಟರ್ ಕೃಷ್ಣ ರೋಗಿಯ ತಪಾಸಣೆ ಮುಗಿಸಿ ಫಾದರ್ ಚೇಂಬರ್ಗೆ ಬಂದು, ನಮಸ್ತೆ ಫಾದರ್, ನನ್ನ ಕರೆಸಿದ ಕಾರಣ ಎಂದು ಕೇಳ್ತಾನೆ. ಬನ್ನಿ ಮಿಸ್ಟರ್ ಕೃಷ್ಣ, ನಿಮಗೆ ಒಂದು ಸಿಹಿ ಸುದ್ದಿ. ಲಂಡನ್ ಮೆಡಿಕಲ್ ಅಸೋಸಿಯೇಷನ್ ಸೆಲೆಕ್ಷನ್ ಅಡಿಯಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ನಿಮಗೆ ಲಂಡನ್ ಯೂನಿವರ್ಸಿಟಿಯಲ್ಲಿ ಸೀಟು ಸಿಕ್ಕಿದೆ. ನಮ್ಮ ದೇಶದಲ್ಲಿ 5 ಜನ ಮಾತ್ರ ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ನೀವು ಒಬ್ಬರು ಎಂದು ಹೇಳಿಕೊಳ್ಳುವುದಕ್ಕೆ ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆಯ ವಿಷಯ. ತೀರಾ ಬಡ ಕುಟುಂಬದ ಒಬ್ಬ ಹುಡುಗ ತನ್ನ ತಾಯಿಯ ಕಡೆಯ ಆಸೆ ಈಡೇರಿಸಲು ಕಷ್ಟಪಟ್ಟು ಮೆಡಿಕಲ್ ಓದಿ ಇವತ್ತು ಇಡೀ ದೇಶವೇ ಹೆಮ್ಮೆ ಪಡುವ ಸಾಧನೆ ಮಾಡಿದ್ದಾನೆ ಎಂದರೆ ಅದು ಸಾಮಾನ್ಯ ವಿಷಯವಲ್ಲ. ನೀವು ಹೀಗಿದ್ದಾಗಲೇ ಲಂಡನ್ಗೆ ಹೋಗುವ ಎಲ್ಲ ತಯಾರಿ ಮಾಡಿಕೊಳ್ಳಿ. ಹಾಗೆ ಈ ವಿಚಾರ ನಿಮ್ಮ ತಂದೆಯವರಿಗೆ ತಿಳಿಸಿ. ನಿಮ್ಮ ಎಲ್ಲ ವಿದ್ಯಾಭ್ಯಾಸದ ಖರ್ಚನ್ನು ನಮ್ಮ ಮೆಡಿಕಲ್ ಕಾಲೇಜ್ನ ನಿಧಿಯಿಂದ ಸ್ಕಾಲರ್ಶಿಪ್ ರೂಪದಲ್ಲಿ ನಿಮಗೆ ಕೊಡಲಾಗುತ್ತೆ. ಇದನ್ನು ಕೇಳಿದ ಕೃಷ್ಣನಿಗೆ ಕಡೆಗೂ ತನ್ನ ತಾಯಿಯ ಆಸೆ ಈಗ ನೆರವೇರಿಸುತ್ತಿದ್ದೇನೆ ಎಂದು ಅಂದುಕೊಳ್ಳುತ್ತಾ ತನ್ನ ಚಿಕ್ಕಂದಿನ ದಿನಗಳ ಪರದೆ ಅವನ ಮುಂದೆ ಹಾದು ಹೋಯಿತು. ಹೌದಾ, ಅಮ್ಮನ ಮೈ ತುಂಬ ಸುಡ್ತಿತ್ತು. ಆ ಜ್ವರದ ಬೇಗೆಗೆ ಅಮ್ಮ ಕಣ್ಣು ತೆರೆಯಲಾಗದೆ ಮಲಗಿದ್ದಳು. ಡಾಕ್ಟರ್ಗೆ ತೋರಿಸಬೇಕು ಅಂದರೆ ಅಪ್ಪನ ಕೈಲಿ ಒಂದು ಕಾಸು ಇಲ್ಲ. ತನ್ನ ಬಡತನವನ್ನು ಶಪಿಸುತ್ತಾ ಮಗನನ್ನು ತನ್ನ ಬಳಿಗೆ ಕರೆದು, ನೋಡು ಮಗು, ನೀನು ದೊಡ್ಡವನಾದ ಮೇಲೆ ದೊಡ್ಡ ಡಾಕ್ಟರ್ ಆಗಿ ನನ್ನಂತಹ ಬಡ ರೋಗಿಗಳನ್ನು ಕಾಪಾಡಬೇಕು ಎಂದು ಹೇಳಿ ಕಣ್ಣು ಮುಚ್ಚಿದರು. ಇದನ್ನು ನೆನಪಿಸಿಕೊಂಡ ಡಾಕ್ಟರ್ ಕೃಷ್ಣನ ಕಣ್ಣಂಚಿನಲ್ಲಿ ನೀರು ಜಿನುಗಿತ್ತು. ಸಾವರಿಸಿಕೊಂಡು, ಆಗಲೇ ಫಾದರ್, ನಾನೆಲ್ಲ ತಯಾರಿ ಮಾಡಿಕೊಳ್ತೇನೆ. ಈ ನನ್ನ ಸಾಧನೆಗೆ ನೀವು ನನಗೆ ಮಾಡಿದ ಸಹಾಯವೇ ಕಾರಣ. ನಾನು ಎಂದಿಗೂ ನಿಮಗೆ ಚಿರಋಣಿ ಎಂದು ಹೇಳಿ ಹೊರ ನಡೆದ. ಡಾಕ್ಟರ್ ಕೃಷ್ಣ ನೋಡಲು ತುಂಬ ಸುಂದರವಾದ, ಅಷ್ಟೇ ಮೃದು ಸ್ವಭಾವ ಮತ್ತು ಒಳ್ಳೆಯ ಗುಣದ ವ್ಯಕ್ತಿ. ಅದಕ್ಕೆ ಕಾಲೇಜ್ ಹುಡುಗಿಯರಿಂದ ಹಿಡಿದು ಡಾಕ್ಟರ್ಸ್ವರೆಗೂ ಎಲ್ಲರೂ ಅವನ ಮೇಲೆ ಕಣ್ಣು ಹಾಕುವವರೆ. ಎಷ್ಟೋ ಹುಡುಗಿಯರು ಅವನನ್ನು ತನ್ನ ಪ್ರೀತಿಯ ಬಲೆಗೆ ಬೀಳಿಸಿಯೇ ತೀರುತ್ತೇವೆಂದು ಚಾಲೆಂಜ್ ಮಾಡಿ ಸೋತದುಂಟು. ಆದರೆ ಇದುವರೆಗೂ ಕೃಷ್ಣ ಯಾರನ್ನು ಆ ದೃಷ್ಟಿಯಲ್ಲಿ ನೋಡಿಲ್ಲ. ಹುಡುಗಿಯರು ಅಂದರೆ ಮಾರುದ್ದ ದೂರ ಇರುವ ವ್ಯಕ್ತಿ, ತಾನು ತನ್ನ ಕೆಲಸ, ಇಷ್ಟೇ ಅವನ ಪ್ರಪಂಚ. ಸರಳ ಅದೇ ಕಾಲೇಜ್ನ 3rd ಇಯರ್ ವಿದ್ಯಾರ್ಥಿನಿ, ಸ್ವಲ್ಪ ಜಂಬದ ಹುಡುಗಿ, ಕೃಷ್ಣನನ್ನು ಮದುವೆ ಆಗುವ ಹೆಣ್ಣು ಎಂದು ಎಲ್ಲರ ಮುಂದೆ ಹೇಳಿಕೊಂಡು ಓಡಾಡ್ತಿದ್ದಳು. ಇದಕ್ಕೆ ಕಾರಣ ಕೃಷ್ಣ ಅವಳಿಗೆ ದೂರದ ಸಂಬಂಧಿ ಅಷ್ಟೇ ಅಲ್ಲ, ಅವನು ಚಿಕ್ಕಂದಿನಿಂದ ತಮ್ಮ ಮನೆಯಲ್ಲೇ ಇರುವ, ಹಾಗಾಗಿ ಅವನ ಮೇಲೆ ಸ್ವಲ್ಪ ಸಲುಗೆ. ಆದರೆ ಕೃಷ್ಣ ಯಾವತ್ತೂ ಅವಳ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿದವನಲ್ಲ. ಈ ದಿನ ಸರಳ ಕೃಷ್ಣನ ಹತ್ತಿರ ಬಂದು ಸಿನಿಮಾಕ್ಕೆ ಹೋಗೋಣ ಎಂದು ಕರೆದಾಗ, ಅಷ್ಟರಲ್ಲಿ ಡಾಕ್ಟರ್ ಹೇಗಾದರೂ ಮಾಡಿ ನನ್ನ ಮಗಳನ್ನು ಉಳಿಸಿಕೊಡಿ ಎಂದು ಒಬ್ಬ ಹೆಂಗಸು ಕೈಯಲ್ಲಿ ತನ್ನ ಮಗುವನ್ನು ಎತ್ತಿಕೊಂಡು ಓಡಿ ಬಂದಳು. ಕೂಡಲೇ ಡಾಕ್ಟರ್ ಕೃಷ್ಣ ಆ ಮಗುವನ್ನು ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ಶುರು ಮಾಡಿದ. ಆದರೆ ಜ್ವರದಿಂದ ಬಳಲುತ್ತಿದ್ದ ಮಗುವಿನ ಎದೆ ಬಡಿತವೇ ನಿಂತಿದೆ. ಏನು ಮಾಡೋದು? ಸ್ವಲ್ಪವೂ ಸಮಯ ವ್ಯರ್ಥ ಮಾಡದೆ ಮಗುವಿನ ಹೃದಯದ ಭಾಗಕ್ಕೆ ಸೂಜಿಯಿಂದ ಚುಚ್ಚಿ 2-3 ಹನಿ ರಕ್ತ ತೆಗೆದು ವೆಂಟಿಲೇಟರ್ ಅಳವಡಿಸಿದ ಡಾಕ್ಟರ್ ಕೃಷ್ಣ. ತಕ್ಷಣ ಮಗು ಮತ್ತೆ ಉಸಿರಾಡಿತು. ಇವನು ಕಂಡ ಸೀನಿಯರ್ ಡಾಕ್ಟರ್ಸ್ ಕೃಷ್ಣನನ್ನು ಹೊಗಳಿ ಅಭಿನಂದಿಸಿದರು. ಈತ ಮಗುವಿನ ತಾಯಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ತನ್ನ ಮಗುವನ್ನು ಉಳಿಸಿದ ಡಾಕ್ಟರ್ಗೆ ನಮಸ್ಕರಿಸುತ್ತಾ, ನಿಮ್ಮ ಋಣ ತೀರಿಸಲು ಸಾಧ್ಯವಿಲ್ಲ ಎಂದು ಕೃಷ್ಣನ ಕಾಲಿಗೆ ಬಿದ್ದಳು. ಹೇಳಿ ಅಮ್ಮ, ಇದು ನನ್ನ ಕರ್ತವ್ಯ ಎಂದು ಅವಳನ್ನು ಸಮಾಧಾನ ಮಾಡಿ ತನ್ನ ಚೇಂಬರ್ಗೆ ಹೋದ ಕೃಷ್ಣ. ಈತ ಕೃಷ್ಣನಿಗಾಗಿ ಕಾದು ಕುಳಿತ ಸರಳರ ಅಸಹನೆ ಮೀರಿತ್ತು. ನೀನು ಒಬ್ಬನೇ ಇಲ್ಲಿ ಡಾಕ್ಟರ್ ಅಂತ ಇರೋದು? ನಿನಗೆ ನನಗಿಂತ ಯಾವುದೋ ರೋಗಿ ಹೆಚ್ಚಾದನಾ? ಅವಳ ಮಾತಿಗೆ, ನೋಡು ಸರಳ, ನಾನೊಬ್ಬ ಡಾಕ್ಟರ್ ಮಾತ್ರವಲ್ಲ, ಒಬ್ಬ ಮನುಷ್ಯತ್ವ ಇರುವ ಮನುಷ್ಯನ್. ನನಗಾಗಿ ನೀನು ಕಾಯುವ ಅಗತ್ಯ ಇರಲಿಲ್ಲ ಎಂದು ಹೇಳಿ ತನ್ನ ರೌಂಡ್ಸಿಗೆ ತೆರಳಿದ. ಇತ್ತ ಅವನ ಈ ನಡೆಯಿಂದ ಕೋಪಗೊಂಡ ಸರಳ ಮನೆಗೆ ನಡೆದಳು. ಡಾಕ್ಟರ್ ಕೃಷ್ಣ ರೌಂಡ್ಸ್ಗೆ ಬಂದಾಗ ಯಾವುದೋ ಒಬ್ಬ ರೋಗಿ ಇಂಜೆಕ್ಷನ್ ಬೇಡ ಎಂದು ಅಲ್ಲಿರುವ ನರ್ಸ್ನನ್ನು ದೂರ ತಳ್ಳಲು, ಆ ನರ್ಸ್ ಹೋಗಿ ತನ್ನ ಹಿಂದೆ ಇರುವ ಡಾಕ್ಟರ್ ಕೃಷ್ಣನನ್ನು ತಳ್ಳಿ ಕೆಳಗೆ ಬೀಳಲು, ಕೃಷ್ಣ ಆಯತಪ್ಪಿ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಲೇಡಿ ಡಾಕ್ಟರ್ ಮೇಲೆ ಬೀಳ್ತಾನೆ. ತಕ್ಷಣ ತನ್ನಿಂದಾದ ಆಚಾತುರ್ಯಕ್ಕೆ ದೂಷಿಸುತ್ತಾ ಲೇಡಿ ಡಾಕ್ಟರ ಕೈ ಹಿಡಿದು ಮೇಲೆ ಕೆತ್ತುವಾಗ ಅವನ ಮನಸ್ಸು ಅವನ ಹಿಡಿತ ತಪ್ಪಿ ಎಲ್ಲಿಯೋ ಹಾರಿತು. ಆಹಾ, ಯಾರು ಈ ಸೌಂದರ್ಯದ ರಾಶಿ ಎಂದು ಅವನ ಮನಸ್ಸು ಕೇಳಿತು. ನೋಡುತ್ತಿದ್ದಂತೆ ಕೃಷ್ಣ ತನ್ನನ್ನು ತಾನೇ ಮರೆತು ಹೋದ. ಆ ಕಣ್ಣುಗಳ ನೋಡುತ್ತಾ ನಿಂತ ಕೃಷ್ಣ. ಆ ಹುಡುಗಿ ಸ್ವಲ್ಪ ನಾಚಿಕೆ ಮತ್ತು ಮುಸಿಕೋಪದಿಂದ ಕೃಷ್ಣನ ತೋಳಿನಿಂದ ಬಿಡಿಸಿಕೊಂಡು ಹೋಗುವಷ್ಟರಲ್ಲಿ ಇವನ ಸೆಥಸ್ಕೋಪ್ ಅವಳ ಸೀರೆಯ ಸೆರಗಿನಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಅದನ್ನು ಬಿಡಿಸುತ್ತಾ ಆ ಹುಡುಗಿ ಕೃಷ್ಣನನ್ನು ಸ್ವಲ್ಪ ಮುಸಿಕೋಪದಿಂದ ನೋಡಿ ಹೊರಟು ಹೋದಳು. ಹಲೋ ಕೃಷ್ಣ ಎಂದು ಸ್ನೇಹಿತ ಡಾಕ್ಟರ್ ಸಾರಥಿ ಬಂದು ಎಚ್ಚರಿಸಿದಾಗಲೇ ಕೃಷ್ಣನಿಗೆ ವಾಸ್ತವದ ಅರಿವಾಗಿತ್ತು. ಹಲೋ ಸಾರಥಿ, ಯಾವಾಗ ಬಂದೆ? ಈಗ ನಿನ್ನ ಅಮ್ಮ ಹೇಗಿದ್ದಾರೆ
ಎಂದು ಕೇಳಿದ ಕೃಷ್ಣನ ಮಾತಿಗೆ, ಚೆನ್ನಾಗಿದ್ದಾರೆ ಕಣಯ್ಯ. ಅದಿರಲಿ, ಏನು ವಿಚಾರ? ಮೈ ಮೇಲೆ ಪರಿವೆ ಇಲ್ಲದೆ ಆ ಹುಡುಗಿನ ನೋಡ್ತಿದ್ಯಲ್ಲ, ಏನಾದರೂ ಸಮಥಿಂಗ್? ಸಾರಥಿ ಮಾತಿಗೆ ಕೃಷ್ಣ, ಅದು ಏನಿಲ್ಲ ಕಣಯ್ಯ, ಹಾಗೆ ಸುಮ್ಮನೆ ಏನೋ ನಡೆದೋಯ್ತು. ಅದಿರಲಿ, ಯಾರ ಹುಡುಗಿ? ನಾನು ಇದುವರೆಗೂ ಅವಳನ್ನು ನಮ್ಮ ಹಾಸ್ಪಿಟಲ್ನಲ್ಲಿ ನೋಡಿಯೇ ಇಲ್ಲ ಎಂದು ಕೃಷ್ಣ ಸಾರಥಿಗೆ ಹೇಳಿದ. ಅವಳ ಹೆಸರು ಅನುರಾಧ, 3rd ಇಯರ್ ಸ್ಟೂಡೆಂಟ್, ತುಂಬ ಬುದ್ಧಿವಂತೆ, ಹಾಗೆ ಸ್ವಲ್ಪ ಸ್ಟ್ರಿಕ್ಟ್ ಗರ್ಲ್ ಕೂಡ. ಯಾರನ್ನು ಅಷ್ಟು ಹೆಚ್ಚಾಗಿ ಹಚ್ಚಿಕೊಳ್ಳೋದಿಲ್ಲ. ಈ ವರ್ಷ ನಮ್ಮ ಕಾಲೇಜ್ಗೆ ವರ್ಗಾವಣೆ ತಗೊಂಡು ಬಂದಿದ್ದಾಳೆ. ಯಾವಾಗಲೂ ತಾನಾಯಿತು ತನ್ನ ಓದಾಯಿತು ಅಂತ ಇರ್ತಾಳೆ. ಶ್ರೀಮಂತರ ಮನೆ ಹುಡುಗಿ. ಆಗಾಗ ಫಾದರ್ ಅವಳ ಹೊಳೆತನದ ಬಗ್ಗೆ ಹೇಳಿದ್ದನ್ನು ಕೇಳಿದ್ದೇನೆ. ಏನು ಡಾಕ್ಟರ್ ಕೃಷ್ಣ, ಅವರು ಆ ಹುಡುಗಿ ಬಗ್ಗೆ ಇಷ್ಟೊಂದು ಕೇಳ್ತಿದ್ದೀರಾ? ಹೇ ಕೃಷ್ಣ, ಹೇಳು, ನಿನ್ನ ಜೀವನದಲ್ಲಿ ಇದೇ ಮೊದಲ ಅನುಭವ ಈ ಥರ ಆಗಿದ್ದು ಅಲ್ವಾ? ಹೇಗಿತ್ತು ಈ ಅನುಭವ ಎಂದು ಸಾರಥಿ ಕೇಳಿದಾಗ, ಸಾರಥಿ ಏನೋ ಗೊತ್ತಿಲ್ಲ, ಅವಳು ನೋಡಿದ ತಕ್ಷಣ ನನ್ನನ್ನು ನಾನು ಮರೆತು ಹೋದೆ. ಆ ಕಣ್ಣುಗಳನ್ನು ನೋಡಿದಾಗ ಹಿಂದೆ ಯಾವುದೋ ಜನ್ಮದಲ್ಲಿ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅಂತ ಅನಿಸಿತು. ಅನುರಾಧ, ಆಹಾ, ಎಂಥ ಹೆಸರು! ಹೆಸರಲ್ಲಿ ಒಂದು ಆಕರ್ಷಣೆ ಇದೆ. ಇಷ್ಟು ದಿನ ಮನುಷ್ಯ ಅಂದರೆ ಆಸ್ತಿ ಪಂಜರದ ಮಾಂಸ ನರಗಳ ಒಂದು ದೇಹ ಅಂದುಕೊಂಡಿದ್ದೆ. ಆದರೆ ಈಗ ಈ ದೇಹದಲ್ಲಿ ಒಂದು ಹೃದಯ ಇದೆ ಎಂದು ತಿಳಿಯುತ್ತಿದೆ. ಏನೇನೋ ಭಾವನೆಗಳು ಹುಟ್ಟುತ್ತಿವೆ ಎನ್ನುತ್ತಾ ಕೃಷ್ಣ ತನ್ನನ್ನು ತಾನೇ ಮರೆತು ಹೋದ. ಹಲೋ ಡಾಕ್ಟರ್ ಕೃಷ್ಣ, ಯಾಕೋ ಕವಿಯಾದ ಹಾಗೆ ಕಾಣಿಸ್ತಿದೆ. ಇರಲಿ, ಹೀಗೆ ಸಾಗಲಿ ನಿಮ್ಗಳ ಪ್ರೇಮ ಪಯಣ ಎಂದು ಸಾರಥಿ ನಗುತ್ತಾ ಹೇಳಿದ. ಈತ ಮನೆಗೆ ಬಂದ ಕೃಷ್ಣನಿಗೆ ಯಾವುದೋ ಲೋಕದಲ್ಲಿದ್ದವರಂತೆ ಅನಿಸ್ತಿತ್ತು. ಲವ್ ಎಟ್ ಫಸ್ಟ್ ಸೈಟ್ ಅಂದರೆ ಇದೇನಾ ಅಂತ ಅವನ ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳು ಹೇಳುತ್ತಿದ್ದವು. ಹಾಗೆ ಹೋಗಿ ವಯಲಿನ್ ಹಿಡಿದು ಕುಳಿತ. ಮನಸ್ಸಿಗೆ ತುಂಬ ದುಃಖ ಅಥವಾ ಖುಷಿ ಆದಾಗ ಮಾತ್ರ ಕೃಷ್ಣ ವಯಲಿನ್ ಹಿಡಿಯುತ್ತಿದ್ದ. ಆದರೆ ಇವತ್ತು ಅವೆರಡೂ ಅಲ್ಲ. ಏನೋ ಒಂದು ಮಿಂಚಿನ ಆಕರ್ಷಣೆ ಮತ್ತು ತುಡಿತ ಅವನಲ್ಲಿತ್ತು. ಹಾಗೆ ಒಂದು ಖಾಲಿ ಹಾಲೆ ತೆಗೆದುಕೊಂಡು ತನ್ನ ಮನದ ಭಾವನೆಗಳಂದರಲ್ಲಿ ಗೀಚ ಹತ್ತಿದ. ಅವನ ಕಂಡ ಸುಂದರ ಪ್ರೇಮ ಮೂರ್ತಿ ಅನುರಾಧಳ ಬಗ್ಗೆ ತನಗರಿವಿಲ್ಲದೆಯೇ ಒಂದು ಕವನವನ್ನು ಬರೆದು ಬಿಟ್ಟ. ರಾತ್ರಿ ನಿದ್ದೆಯೇ ಇಲ್ಲ. ಕಣ್ಣು ಮುಚ್ಚಿ ತೆರೆದರೂ ಅನುರಾಧ ಕಣ್ಣ ಮುಂದೆ ಬಂದು ನಿಂತಂತಾಗುತ್ತದೆ. ಹೇಗೋ ರಾತ್ರಿ ಕಳೆದು ಬೆಳಗಾಯಿತು. ಕೃಷ್ಣ ಆತುರಾತುರವಾಗಿ ತನ್ನ ಕವನದ ತುಣುಕನ್ನು ತೆಗೆದುಕೊಂಡು ಹಾಸ್ಪಿಟಲ್ಗೆ ಒಂದು ರೌಂಡ್ಗೆ ತೆರಳಿದ. ಈತ ಕೃಷ್ಣನ ಚೇಂಬರ್ನಲ್ಲಿದ್ದ ಆ ಕವನದ ಹಾಳೆಯನ್ನು ನರ್ಸ್ ನೋಡಿ ಎಲ್ಲರಿಗೂ ತೋರಿಸಿದಾಗ ತಮ್ಮಲ್ಲೇ ಗುಸುಗುಸು ಮಾತನಾಡಿಕೊಳ್ಳ ಹತ್ತಿದರು. ಈ ಸುದ್ದಿ ಸರಳಲ ಕಿವಿಗೂ ಬಿತ್ತು. ತನ್ನ ಮೇಲೆ ಬರೆಯಬೇಕಾದ ಕವನವನ್ನು ಅನುರಾಧಳ ಮೇಲೆ ಬರೆದದ್ದು ಅವಳಿಗೆ ಹೊಟ್ಟೆ ಕಿಚ್ಚುಂಟು ಮಾಡಿತು. ಈ ಕವನವನ್ನು ಕ್ಲಾಸ್ನಲ್ಲಿ ಎಲ್ಲರ ಮುಂದೆ ಓದಿ ಹೇಳತೊಡಗಿದಳು. ಅಷ್ಟರಲ್ಲಿ ಅನುರಾಧ ಕ್ಲಾಸ್ಗೆ ಬರ್ತಾಳೆ. ಅವಳನ್ನು ಕಂಡು ಎಲ್ಲರೂ ನಗುತ್ತಾ ಅವಳನ್ನು ಕೃಷ್ಣನ ಹೆಸರಲ್ಲಿ ಚುಡಾಯಿಸಲು ಶುರು ಮಾಡಿದ್ರು. ಸಿಟ್ಟಿನಿಂದ ಆ ಕವನದ ಹಾಳೆಯನ್ನು ಕಸಿದುಕೊಂಡು ಓದಿದ ಅನುರಾಧ ಕೋಪದಿಂದ ತನ್ನ ಕೈಯಲ್ಲಿ ಹಿಡಿದು ನೇರವಾಗಿ ಡಾಕ್ಟರ್ ಕೃಷ್ಣನ ಚೇಂಬರ್ಗೆ ಹೋಗ್ತಾಳೆ. ಕೃಷ್ಣನನ್ನು ಕಂಡು, ಏನಿದು ಡಾಕ್ಟರ್, ನೀ ಓದಿದವರು, ತಿಳುವಳಿಕೆ ಇರುವವರು ಎಂದು ತಿಳಿದಿದ್ದೆ. ಆದರೆ ನೀವಿಂಥ ಕೆಲಸ ಮಾಡ್ತೀರಿ ಎಂದು ತಿಳಿದಿರಲಿಲ್ಲ. ಒಂದು ಹೆಣ್ಣಿನ ಬಗ್ಗೆ ಬರೆದು ಎಲ್ಲರ ಮುಂದೆ ಈ ರೀತಿ ಪಬ್ಲಿಸಿಟಿ ಮಾಡುವುದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವೇ ಎಂದು ಕೇಳ್ತಾಳೆ. ಅವಳ ಮಾತಿಗೆ ಕೃಷ್ಣ, ಇದರಲ್ಲಿ ನನಗೆ ಯಾವುದೇ ರೀತಿಯ ತಪ್ಪು ಕಾಣಿಸ್ತಿಲ್ಲ. ಒಬ್ಬ ವ್ಯಕ್ತಿಗೆ ಅವನು ಕಂಡ ಅಂದದ ಬಗ್ಗೆ ಬರೆಯುವ ಸ್ವಾತಂತ್ರ್ಯವಿಲ್ವೇ? ನಾನು ಈ ಕವಿತೆಯನ್ನು ಯಾವ ದುರುದ್ದೇಶದಿಂದ ಬರೆದಿಲ್ಲ. ನಾನು ಕಂಡ ಅಂದದ ಬಗ್ಗೆ ನನಗೆ ಗೌರವವಿದೆ, ಹಾಗೆಯೇ ಸಂತೋಷವಿದೆ, ಅದಕ್ಕೆ ಬರೆದದು ಎಂದು ಉತ್ತರಿಸಿದ. ಅವನ ಮಾತನ್ನು ಕೇಳಿ ಅನುರಾಧ ಸಿಟ್ಟಿನಿಂದ, ಇನ್ನು ಮುಂದೆ ಈ ಥರ ಮತ್ತೆ ನಡೆದರೆ ನಾನು ಸುಮ್ಮನಿರೋದಿಲ್ಲ, ಬೇರೆ ಪರಿಣಾಮ ಎದುರಿಸಬೇಕಾಗ್ತದೆ ಎಂದು ಹೇಳಿ ಹೊರಟ ಹೋದಳು ಅನುರಾಧ. ಮರುದಿನ ಬೆಳಿಗ್ಗೆ ಅನುರಾಧ ಕ್ಲಾಸ್ಗೆ ಬರ್ತಾಳೆ. ಅವಳನ್ನು ಕಂಡ ತಕ್ಷಣ ಕ್ಲಾಸಿನ ಹುಡುಗಿಯರು, ಏನು ರಾಧಾ, ಕೃಷ್ಣನ ಜೊತೆ ಪ್ರೇಮ ವಿಹಾರದಲ್ಲಿ ಇರುವೆಯೇನೋ ಅಂದ್ಕೊಂಡ್ರೆ ಕ್ಲಾಸ್ಗೆ ಬಂದಿದ್ಯಾ ಎಂದಾಗ ಅನುರಾಧ ಕೋಪದಿಂದ ಶಟಾಪ್ ಅಂತ ಹೇಳಿ ಲೈಬ್ರರಿಗೆ ಹೋಗಿ ಕುಳಿತುಕೊಳ್ತಾಳೆ. ಇತ್ತ ಕ್ಲಾಸ್ಗೆ ಬಂದ ಸರಳಳ ಗೆಳತಿ, ನೋಡು ಸರಳ, ಆದಷ್ಟು ಬೇಗನೆ ಕೃಷ್ಣನನ್ನು ನಿನ್ನವನಾಗಿ ಮಾಡಿಕೊ, ಇಲ್ಲವೆಂದರೆ ಅವನು ನಿನ್ನ ಕೈ ತಪ್ಪಿ ಹೋಗೋದು ಖಂಡಿತ. ಈ ಮಾತು ಕೇಳಿ ಸರಳಾಳಿಗೆ ಅನುರಾಧಳ ಮೇಲೆ ಕೋಪದ ಜೊತೆಗೆ ಜಲಸಿ ಕೂಡ ಹೆಚ್ಚಾಯಿತು. ಹೇಗಾದರೂ ಮಾಡಿ ಅನುರಾಧ ಮತ್ತು ಕೃಷ್ಣನನ್ನು ಏನಾದರೂ ಮಾಡಿ ದೂರ ಮಾಡಬೇಕು ಎನ್ನುವ ದೂರಾಲೋಚನೆ ಮನಸ್ಸಿನಲ್ಲಿ ಬಂತು. ಅದೇ ಯೋಚನೆಯಲ್ಲಿ ಮನೆಗೆ ಬಂದ. ಇವತ್ತು ಹೇಗಾದರೂ ಸರಿ ಕೃಷ್ಣನ ಜೊತೆ ಮಾತನಾಡಿ ಅವನನ್ನು ನನ್ನವನಾಗಿ ಮಾಡಿಕೊಳ್ಬೇಕು ಎಂದುಕೊಂಡು ಕೃಷ್ಣ ಮನೆಗೆ ಬಂದ ತಕ್ಷಣವೇ ಅವನ ರೂಮಿಗೆ ಹೋದಳು. ಕೃಷ್ಣ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಮಾತನಾಡ್ಬೋದಾ ಎನ್ನುತ್ತಾಳೆ. ಓ ಸರಳ, ಬಾ, ಏನು ಹೊಸದಾಗಿ ಪರ್ಮಿಷನ್ ಕೇಳ್ತಾ ಇದೆಯಾ
ಮಾತಾಡು, ಏನು ವಿಷಯ ಎನ್ನುತ್ತಾ ಕೃಷ್ಣ ಅವಳ ಕಡೆ ತಿರುಗಿದಾಗ, ಏನಿಲ್ಲ ಡ್ಯಾಡಿ ನಿನ್ನ ಹತ್ತಿರ ನಮ್ಮಿಬ್ಬರ ಮದುವೆ ಯಾವಾಗ ಇಟ್ಟುಕೊಳ್ಳೋಣ ಅಂತ ಕೇಳ್ತಾ ಇದ್ದಾರೆ. ನಿನ್ನ ನಿರ್ಧಾರ ಏನು ಕೃಷ್ಣ ಅಂತ ಕೇಳಿದ ಸರಳಳ ಮಾತಿಗೆ, ಕೃಷ್ಣ ದಯವಿಟ್ಟು ನನ್ನನ್ನು ಕ್ಷಮಿಸು ಸರಳ. ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಲ್ಲಿ ನೋಡಿಲ್ಲ, ನೋಡೋದಿಲ್ಲ. ಇದರ ಬಗ್ಗೆ ಚರ್ಚೆ ಬೇಡ ಎಂದು ಹೇಳಿ ಹೊರಟು ಹೋದ. ಅವನ ಮಾತು ಕೇಳಿ ಸರಳಾಳಿಗೆ ಸಿಡಿಲು ಬಡಿದಂತಾಯಿತು. ಅವಳ ಮನಸ್ಸು ನಿರಾಸೆಯುಕ್ತ ಕೋಪದಲ್ಲಿ ಮುಳುಗಿತ್ತು. ಭಾರವಾದ ಮನಸ್ಸಿನಿಂದ ತನ್ನ ರೂಮಿಗೆ ಹೋಗ್ತಾಳೆ. ಬೆಳಿಗ್ಗೆ ಎದ್ದು ಇನ್ನೊಂದ್ಸಲ ಕೃಷ್ಣ ಜೊತೆ ಮಾತಾಡಿ ಅವನನ್ನು ಹೇಗಾದರೂ ಮಾಡಿ ಒಪ್ಪಿಸಬೇಕು ಎಂದುಕೊಳ್ಳುತ್ತಾ ನಿದ್ರೆಗೆ ಜಾರ್ತಾಳೆ. ಬೆಳಿಗ್ಗೆ ಎದ್ದು ಅವಸರವಾಗಿ ರೆಡಿಯಾಗಿ ಕೃಷ್ಣನ ರೂಮ್ಗೆ ಬಂದು ನೋಡಿದಾಗ ಅಷ್ಟರಲ್ಲಾಗಲೇ ಅವನು ಹಾಸ್ಪಿಟಲ್ಗೆ ಹೋಗಿದ್ದು ಅವಳ ಆಸೆಗೆ ತಣ್ಣೀರು ಎರಚಿದಂತಾಗುತ್ತದೆ. ಹಾಗೆ ಅವಳ ದೃಷ್ಟಿ ಅಲ್ಲಿಯೇ ಇದ್ದ ಕೃಷ್ಣನ ಡೈರಿಯ ಮೇಲೆ ಬೀಳುತ್ತದೆ. ಅದನ್ನು ತೆಗೆದುಕೊಂಡು ಹೋದಲು ಅದರಲ್ಲಿ ಕೃಷ್ಣ ಅನುರಾಧಳ ಮೇಲೆ ಮೂಡಿರುವ ಪ್ರೇಮದ ಬಗ್ಗೆ ಬರೆದಿದ್ದನ್ನು ಓದಿದ ಸರಳಾಳಿಗೆ ಇನ್ನು ನಿರಾಸೆಯ ಕೋಪ ಹೆಚ್ಚಾಗಿ ತನ್ನನ್ನು ನಿರಾಕರಿಸಿದ ಕೃಷ್ಣನಿಗೆ ಅವನ ಪ್ರೀತಿ ಸಿಗಲು ಬಿಡಬಾರ್ದು ಎಂದು ತನ್ನಲ್ಲಿಯೇ ಹೀನ ವಿಚಾರ ಮಾಡುತ್ತಾ ಆ ಡೈರಿಯಲ್ಲಿ ಬರೆದ ಆ ಲೇಖನವನ್ನು ತೆಗೆದುಕೊಂಡು ಹೋಗಿ ಅನುರಾಧಳ ಹೆಸರಿಗೆ ಪೋಸ್ಟ್ ಮಾಡ್ತಾಳೆ. ಅಂದು ಬೆಳಿಗ್ಗೆ ಕ್ಲಾಸ್ಗೆ ಬಂದು ಕುಳಿತ ಅನುರಾಧಳಿಗೆ ಲೆಟರ್ ಬಂದಿದೆ ಅಂತ ಹೇಳಿ ಲೈಬ್ರರಿ ಕ್ಲರ್ಕ್ ತಂದು ಕೊಟ್ಟಾಗ ಎಲ್ಲರೂ ಬೇಕು ಅಂತಲೇ ಅವಳನ್ನು ಕಾಡಿಸಲು ಶುರು ಮಾಡ್ತಾರೆ. ಏನಮ್ಮ, ಲವ್ ಲೆಟರಾ? ನಮಗೂ ಓದಿ ಹೇಳು, ನಾಚಿಕೆ ಪಟ್ಕೋಬೇಡ ಎಂದಾಗ ಅವರ ಮಾತಿಗೆ ಕೋಪದಿಂದ, ನನಗೆ ಲವ್ ಲೆಟರ್ ಬರೆಯುವವರು ಯಾರೂ ಇಲ್ಲ, ಸಾಕು ನಿಮ್ಮ ಮಾತು ನಿಲ್ಲಿಸಿ ಎನ್ನುತ್ತಾ ಆ ಪತ್ರವನ್ನು ತೆಗೆದು ಓದುತ್ತಾಳೆ. ಅದನ್ನು ಓದಿದ ಬಳಿಕ ಯಾರ ಜೊತೆಯೂ ಮಾತನಾಡದೆ ಹೊರನಡೆದ ಅನುರಾಧ ಸೀದಾ ಲೆಟರ್ ತೆಗೆದುಕೊಂಡು ಹೋಗಿ ಹಾಸ್ಪಿಟಲ್ ನಿರ್ದೇಶಕರಾದ ಫಾದರ್ ಅವರ ಮುಂದೆ ಹೋಗಿ ಈ ವಿಷಯವನ್ನು ಹೇಳಿದ್ಲು. ಫಾದರ್ಗೆ ಅವಳ ಮಾತನ್ನು ನಂಬಲು ಅಸಾಧ್ಯವಾದರೂ ಒಂದು ಸಲ ಕೃಷ್ಣನನ್ನು ವಿಚಾರಿಸಿದರಾಯಿತು ಎಂದು ಕೃಷ್ಣನನ್ನು ಬರ ಹೇಳಿದರು. ಎಸ್ ಫಾದರ್ ಎಂದು ಒಳಗೆ ಬಂದ ಕೃಷ್ಣನನ್ನು ನೋಡಿ, ಫಾದರ್, ಏನಿದು ಕೃಷ್ಣ, ಈ ಪತ್ರ ನೀನಾ ಬರೆದದ್ದು ಎಂದು ಪ್ರಶ್ನಿಸಿದರು. ಅದನ್ನು ಒಂದು ಕ್ಷಣ ನೋಡಿ ನಂತರ ಅಲ್ಲಿಯೇ ನಿಂತಿದ್ದ ಅನುರಾಧಳನ್ನು ಕಂಡ ಕೃಷ್ಣ, ಹೌದು ಸರ್, ಇದು ನಾನೇ ಬರೆದದ್ದು. ಆದರೆ ಅಷ್ಟರಲ್ಲಿ ಫಾದರ್, ನಿನ್ನ ಸಂಸ್ಕಾರವಂತ, ನಮ್ಮ ಹಾಸ್ಪಿಟಲ್ ಹಾಗೂ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರ್ತೀಯಾ ಎಂದುಕೊಂಡಿದ್ದೆ. ಆದರೆ ನೀನು ಈ ಥರದ ಕೀಳು ಮಟ್ಟದ ವ್ಯಕ್ತಿ ಎಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ನಿನ್ನ ಮುಖ ನೋಡೋಕ್ಕೆ ನಾಚಿಕೆ ಆಗ್ತದೆ. ಇನ್ನು ಒಂದು ಕ್ಷಣವೂ ನನ್ನ ಕಣ್ಣ ಮುಂದೆ ನಿಲ್ಲಬೇಡ, ಹೊರಟು ಹೋಗು. ನಿನ್ನನ್ನು ಸಸ್ಪೆಂಡ್ ಮಾಡಲಾಗಿದೆ. ಹಾಗೆಯೇ ನಿನ್ನ ಲಂಡನ್ ವಿದ್ಯಾಭ್ಯಾಸಕ್ಕೆ ನಮ್ಮಿಂದ ಯಾವುದೇ ರೀತಿಯ ಸಹಕಾರ ದೊರೆಯೋದಿಲ್ಲ. ಇನ್ನು ನಿನಗೂ ಈ ಹಾಸ್ಪಿಟ್ಲಿಗೆ ಯಾವ ರೀತಿಯ ಸಂಬಂಧವಿಲ್ಲ. ಗೆಟ್ ಔಟ್ ಎಂದಾಗ ಕೃಷ್ಣ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ನಮಸ್ಕಾರ ಎಂದು ಹೇಳಿ ಹೊರಗೆ ಬಂದನು. ಅವನ ಹಿಂದೆ ಡಾಕ್ಟರ್ ಎಂದು ಓಡಿ ಬಂದ ಅನುರಾಧ, ದಯವಿಟ್ಟು ನನಗೆ ಕ್ಷಮಿಸಿ, ಇದಿಷ್ಟರ ಮಟ್ಟಿಗೆ ಹೋಗ್ತದೆ ಎಂದು ನಾನಂದುಕೊಂಡಿರಲಿಲ್ಲ. ನನ್ನಿಂದ ನಿಮ್ಮ ಕೆಲಸ ಹೋಗುವ ಹಾಗಾಯಿತು ಎಂದು ಅವಳು ಹೇಳುವಾಗ ಅವಳ ಕಣ್ಣಂಚಲ್ಲಿ ವಿಷಾದದ ಕಣ್ಣೀರು ತುಂಬಿತ್ತು. ಇದನ್ನು ಕಂಡ ಕೃಷ್ಣ, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ, ಆದರೆ ಅದರಲ್ಲಿ ಬರೆದ ಪ್ರೇಮ ಭಾವದ ಸಾಲುಗಳು ಮಾತ್ರ ನಿಜವಾದದ್ದು ಎಂದು ಹೇಳಿ ಹೊರಟು ಹೋದ. ಅವನು ಹೋದ ದಾರಿಯನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಳು ಅನುರಾಧ. ಅಷ್ಟರಲ್ಲಾಗಲೇ ಈ ಸುದ್ದಿ ಹಾಸ್ಪಿಟಲ್ ತುಂಬ ಹರಡಿತ್ತು. ಇತ್ತ ಮನೆಗೆ ಬಂದ ಕೃಷ್ಣ ತನ್ನ ಬ್ಯಾಗ್ನಲ್ಲಿ ಬಟ್ಟೆ ಪುಸ್ತಕಗಳನ್ನು ಪ್ಯಾಕ್ ಮಾಡಿದ. ಅವನ ರೂಮಿಗೆ ಬಂದ ಸರಳ, ಲಂಡನ್ಗೆ ಹೋಗೋ ಮುಂಚೆ ಒಂದು ಸಲ ಬಂದು ಭೇಟಿಯಾಗಿ ಹೋಗು ಎಂದವಳ ಮಾತಿಗೆ, ಆಗುವುದಿಲ್ಲ, ನನಗೆ ನನ್ನದೇ ಆದ ಕೆಲಸಗಳಿವೆ ಎಂದು ತನ್ನ ಬ್ಯಾಗ್ ಹಿಡಿದು ಹೊರಟ. ನನಗೆ ಏನೂ ಹೇಳುವುದಿಲ್ವೇ ಎಂದು ಸರಳಳ ಮಾತಿಗೆ ಅವಳತ್ತ ನೋಡಿ, ನೀನು ಏನು ಮಾಡಿದ್ಯಾ ಅನ್ನೋದು ನನಗೆ ಗೊತ್ತು. ನಿನಗೆ ಒಂದು ವಿಷಯ ಹೇಳಲು ಇಷ್ಟಪಡುವೆ. ನಿನ್ನ ನಾನು ಯಾವತ್ತೂ ನನ್ನ ತಂಗಿ ಎಂದುಕೊಂಡಿರುವೆ ಅಷ್ಟೇ ಅಂತ ಹೇಳಿ ಅವಳ ಕೈಯಲ್ಲಿ ತನ್ನ ಡೈರಿ ಇಟ್ಟು, ಇದು ನಾನು ನನ್ನ ತಂಗಿಗೆ ಕೊಡುತ್ತಿರುವ ಉಡುಗೊರೆ ಎಂದು ಹೇಳಿ ಹೊರಟು ಹೋದ. ಅವನ ಮಾತು ಕೇಳಿದ ಸರಳಾಳಿಗೆ ತನ್ನ ಬಗ್ಗೆ ತನಗೆ ಅಸಹ್ಯ ಅನಿಸಿತು. ಅವಳ ಮನಸ್ಸು ಪಶ್ಚಾತ್ತಾಪದಲ್ಲಿ ಮುಳುಗಿತು. ತನ್ನ ತಪ್ಪಿಗೆ ಕ್ಷಮೆ ಕೇಳಬೇಕೆಂದುಕೊಳ್ಳುತ್ತಾ ಸೀದಾ ಅನುರಾಧಳ ಮನೆಗೆ ಹೋಗಿ ಇದೆಲ್ಲ ತಾನೇ ಮಾಡಿತು, ಇದರಲ್ಲಿ ಕೃಷ್ಣನ ತಪ್ಪು ಎಳ್ಳಷ್ಟು ಇಲ್ಲ ಎಂದು ಹೇಳಿ ಅನುರಾಧಳಲ್ಲಿ ಕ್ಷಮೆ ಕೋರಿ ನಡೆದ ವಿಷಯವನ್ನು ತಿಳಿಸಿ ಹೊರಟು ಹೋದಳು. ಇದನ್ನು ಕೇಳಿದ ಅನುರಾಧಗೆ ಏನು ಮಾಡಬೇಕೋ ತಿಳಿಯದಾಯಿತು. ಎಂಥ ತಪ್ಪು ಮಾಡಿದೆ, ಅನ್ಯಾಯವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯ
ವ್ಯಕ್ತಿತ್ವಕ್ಕೆ ಧಕ್ಕೆ ತಂದೆ ಎಂದು ತನ್ನಲ್ಲಿಯೇ ಮರುಗಿದಳು. ಅವಳ ಮನಸ್ಸು ಕೃಷ್ಣನ ಬಗ್ಗೆ ಯೋಚಿಸತೊಡಗಿತು. ಮರುದಿನ ಬೆಳಿಗ್ಗೆ ಹಾಸ್ಪಿಟಲ್ಗೆ ಬಂದ ಅನುರಾಧ ಡಾಕ್ಟರ್ ಸಾರಥಿ ಅವರ ಚೇಂಬರ್ಗೆ ಹೋಗಿ ಕುಳಿತುಕೊಳ್ತಾಳೆ. ಅಷ್ಟರಲ್ಲಿ ಒಳಗೆ ಬಂದ ಡಾಕ್ಟರ್ ಸಾರಥಿ ಇವಳನ್ನು ಕಂಡು ಸಿಟ್ಟಿನಿಂದ, ನಿನಗೆ ಈಗ ಸಮಾಧಾನ ಆಯಿತೆ? ನಿನ್ನ ದುಡುಕುತನದಿಂದ ಒಬ್ಬ ಒಳ್ಳೆಯ ವ್ಯಕ್ತಿಯ ಕರಿಯರ್ ಹಾಳು ಮಾಡಿದೆ. ನಿಂಗೇನು ಗೊತ್ತು ಕೃಷ್ಣನ ಬಗ್ಗೆ? ಕಡು ಬಡತನವಿದ್ದರೂ ತನ್ನ ತಾಯಿಯ ಆಸೆ ತೀರಿಸುವುದಕ್ಕಾಗಿ ಕಷ್ಟಪಟ್ಟು ಪರಿಶ್ರಮದಿಂದ ಓದಿ ಈ ಹಂತಕ್ಕೆ ಬಂದಿದ್ದ. ಇಷ್ಟಕ್ಕೂ ಅವನು ಮಾಡಿದ ತಪ್ಪೇನು? ನಿನ್ನನ್ನು ಪ್ರೇಮಿಸಿದ, ಅದನ್ನು ತನ್ನ ಮನದಲ್ಲಿ ಇಟ್ಟುಕೊಂಡು ತನ್ನ ಡೈರಿಯಲ್ಲಿ ಬರೆದುಕೊಂಡ. ಅಷ್ಟು ಮಾತ್ರಕ್ಕೆ ಅವನಿಗಿಂತ ದೊಡ್ಡ ಶಿಕ್ಷೆಯೇ? ಯಾಕೆ ನೀನು ಜೀವನದಲ್ಲಿ ಯಾರನ್ನು ಪ್ರೀತಿಸ್ದಿಲ್ವೇ ಎಂದು ಪ್ರಶ್ನಿಸಿದ ಡಾಕ್ಟರ್ ಸಾರಥಿ. ಅವರ ಮಾತಿಗೆ ತಲೆ ತಗ್ಗಿಸಿ, ಇದೆಲ್ಲದಕ್ಕೂ ನಾನೇ ಹೊಣೆ. ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ. ದಯವಿಟ್ಟು ನಾನು ಕೃಷ್ಣ ಅವರಿಗೆ ಕ್ಷಮೆ ಕೇಳಬೇಕು. ಅವರು ಎಲ್ಲಿ ಇರುವರು ಎಂದು ಹೇಳಿ ಎಂದು ಅನುರಾಧ ಕೇಳಿಕೊಂಡಳು. ಅವಳ ಮಾತಿಗೆ ಸಾರಥಿ, ಇನ್ನೆಲ್ಲಿ ಕೃಷ್ಣ? ಅವನು ತನ್ನ ಊರಿಗೆ ಹೋಗಿ ಆಯಿತು ಎಂದ. ಅವರ ಮಾತಿಗೆ ಅನುರಾಧ ಏನು ಹೇಳಬೇಕು ತಿಳಿಯದೆ ತಾನು ತಂದ ಒಡವೆಯ ಗಂಟನ್ನು ಸಾರಥಿಯ ಕೈಗಿಟ್ಟು, ದಯವಿಟ್ಟು ಅವ್ರಿಗಿದನ್ನು ತಲುಪಿಸಿ. ಅವರ ವಿದ್ಯಾಭ್ಯಾಸ ನನ್ನಿಂದ ನಿಲ್ಲಬಾರ್ದು. ಇದರಿಂದಲಾದರೂ ನನ್ನ ತಪ್ಪಿಗೆ ಸ್ವಲ್ಪ ಪ್ರಾಯಶ್ಚಿತ ಆದಂತಾಗುತ್ತದೆ. ಇದು ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗುತ್ತೆ. ದಯವಿಟ್ಟು ಇದನ್ನು ಅವರಿಗೆ ತಲುಪಿಸಿ ಎಂದಳು. ಇದನ್ನು ಕೇಳಿದ ಸಾರಥಿ, ಸರಿ, ನಾನು ಪ್ರಯತ್ನಿಸಿ ನೋಡ್ತೇನೆ ಎಂದು ಹೇಳಿ ಅವಳನ್ನು ಕಳುಹಿಸಿ ತಾನು ಕೃಷ್ಣನನ್ನು ಭೇಟಿಯಾಗಲು ಹೊರಟ. ಅತ್ತ ಕೃಷ್ಣ ತಂದೆ ಮನೆಗೆ ಬಂದ. ಮಗನ ಮನಸ್ಥಿತಿ ತಿಳಿದು ದುಃಖಪಡುತ್ತಾ, ಮಗನಿಗೆ ನೀನೇನು ಚಿಂತಿಸಬೇಡ ಮಗ, ನಾನು ಹೇಗಾದರೂ ಮಾಡಿ ನಿನ್ನ ಮುಂದಿನ ವಿದ್ಯಾಭ್ಯಾಸದ ಖರ್ಚು ಹೊಂದಿಸ್ತೀನಿ. ನೀನು ಮಾತ್ರ ಲಂಡನ್ಗೆ ಹೋಗುವುದನ್ನು ಮಾತ್ರ ನಿಲ್ಲಿಸಬೇಡ ಎಂದು ಹೇಳಿ ಇರು ಬಂದೆ ಎಂದು ಹೊರಗೆ ಹೋದರು. ಕೃಷ್ಣ ತನ್ನ ತಾಯಿಯ ಫೋಟೋ ಮುಂದೆ ನಿಂತು, ಅಮ್ಮ, ನನಗೆ ಈ ಕಷ್ಟವನ್ನು ಎದುರಿಸುವ ಶಕ್ತಿ ಕೊಡು ಎಂದು ಕೇಳಿಕೊಳ್ಳುತ್ತಾ ತನ್ನ ಬಟ್ಟೆ ಬರೆ ಪ್ಯಾಕ್ ಮಾಡಿದ. ಕೃಷ್ಣನ ತಂದೆ ತಮ್ಮ ಊರಿನ ಪಟೇಲರ ಮನೆಗೋಗಿ ತನ್ನ ಮಗನನ್ನು ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸಲು ತನ್ನ ಮನೆಯ ಪತ್ರ ತಕ್ಕೊಂಡು ಹಣದ ಸಹಾಯ ಮಾಡಿ ಎಂದು ಕೇಳಿದಾಗ, ಇವರ ಮಾತನ್ನು ಕೇಳಿದ ಪಟೇಲ, ಒಂದು ಷರತ್ತು ಹಾಕ್ತೇನೆ. ಅದು ನಿಮ್ಮ ಮಗನಿಗೆ ನನ್ನ ಮಗಳು ಲಕ್ಷ್ಮಿಯನ್ನು ತಂದು ಕೊಡಬೇಕು. ನಿಮ್ಮ ಸೊಸೆಯಾಗಿ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಂಡೋಗಿ ಎಂದರು. ಅವರ ಮಾತು ಕೃಷ್ಣನ ತಂದೆಗೆ ಸರಿ ಅನಿಸಿತು. ಹಾಗೇ ಆಗಲಿ, ನನ್ನ ಮಗ ಲಂಡನ್ನಿಂದ ವಿದ್ಯಾಭ್ಯಾಸ ಮುಗಿಸಿ ಬಂದ ತಕ್ಷಣ ಮದುವೆ ಮಾಡೋಣ ಎಂದು ಹೇಳಿ ಹಣ ತಕ್ಕೊಂಡು ಮನೆಗೆ ಬಂದು ಮಗನಿಗೆ ದುಡ್ಡು ಕೊಟ್ಟು ಕೃಷ್ಣನನ್ನು ಲಂಡನ್ಗೆ ಕಳಿಸಿಕೊಡ್ತಾರೆ. ಇತ್ತ ಕೃಷ್ಣನನ್ನು ಭೇಟಿಯಾಗಲು ಬಂದ ಸಾರಥಿಗೆ ಅವನು ಲಂಡನ್ಗೆ ಹೋದ ವಿಷಯ ತಿಳಿದು ಹಿಂತಿರುಗುತ್ತಾನೆ. ಸೀದಾ ಅನುರಾಧಳ ಮನೆಗೆ ಬಂದ ಸಾರಥಿ ನಡೆದ ವಿಚಾರ ಹೇಳಿ ಅವಳ ಒಡವೆಗಳನ್ನು ಅವಳಿಗೆ ಕೊಟ್ಟನು. ಇದರಿಂದ ನಿರಾಶಳಾದ ಅನುರಾಧಳ ಮುಖ ಭಾವನೆ ಕಂಡ ಸಾರಥಿ, ಚಿಂತಿಸಬೇಡ ಅನುರಾಧ, ಒಂದಲ್ಲ ಒಂದು ದಿನ ನಿಂಗೆ ಕೃಷ್ಣನಿಗೆ ಸಹಾಯ ಮಾಡುವ ಅವಕಾಶ ಬಂದೇ ಬರುತ್ತದೆ. ಯೋಚಿಸಬೇಡ, ನಾನಿನ್ನು ಬರುತ್ತೇನೆ ಎಂದು ಹೇಳಿ ಹೊರಟ. ಅನುರಾಧಳಿಗೆ ಆ ಕ್ಷಣಕ್ಕೆ ಸಾರಥಿ ಮಾತು ಸಮಾಧಾನ ಎನಿಸಿದರು ಮನಸ್ಸಿನಲ್ಲಿ ಅಪರಾಧ ಭಾವ ಕಾಡುತ್ತಾನೇ ಇರ್ತದೆ. ಅತ್ತ ಕೃಷ್ಣ ಲಂಡನ್ ತಲುಪಿದರು. ಅದೇಕೋ ಅವನ ಮನಸ್ಸು ಅನುರಾಧಳ ನೆನಪಿನಲ್ಲಿ ಪರಿತಪಿಸುತ್ತಿತ್ತು. ಸರಿ, ನಾನೇ ಇನ್ನೊಂದ್ಸಲ ಅವಳಿಗೆ ನನ್ನ ಮನದ ಭಾವನೆಗಳನ್ನು ಪುಟಗಳ ಮೂಲಕ ತಿಳಿಸಿ ಅವಳ ಅಭಿಪ್ರಾಯ ಕೇಳ್ತೇನೆ ಎಂದು ಬರೆಯಲು ಕುಳಿತ ಕೃಷ್ಣ. ಪ್ರೀತಿಯ ಅನುರಾಧ. ಅದೇಕೋ ಈ ಹೆಸರು ಕೇಳಿದ ತಕ್ಷಣ ನನ್ನ ನರನಾಡಿಗಳಲ್ಲಿ ಏನೋ ತಿಳಿಯದ ಸಂಚಲನ. ಎಷ್ಟು ಹೇಳಿದರೂ ಇನ್ನೂ ಕೇಳಬೇಕು ಅನಿಸ್ತದೆ. ನಿನ್ನನ್ನು ಕಂಡ ಕ್ಷಣದಿಂದ ನಿನ್ನ ಕಣ್ಣುಗಳು ನನ್ನನ್ನು ಎಡಬಿಡದೆ ಕಾಡುತ್ತಿವೆ. ಆ ದಿನ ನಿನ್ನ ಕಣ್ಣಂಚಲ್ಲಿ ಉದುರ್ತಿದ್ದ ನೀರಿನ ಹನಿಗಳನ್ನು ಸಂತೈಸಿ ಒರೆಸಬೇಕೆಂದುಕೊಂಡಿದ್ದೆ. ಆದರೆ ಅದು ಸೂಕ್ತ ಸಮಯವಲ್ಲ ಎಂದು ಹಾಗೆಯೇ ಹೊರಟು ಬಂದೆ. ಇಲ್ಲಿಗೆ ಬಂದ ಮೇಲೆ ಅನ್ನಿಸ್ತದೆ ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಬಿಟ್ಟು ಬಂದಿದ್ದೇನೆ ಎಂದು. ಈ ಪತ್ರ ಓದಿದ ಮೇಲೆ ನಿನಗೆ ಉತ್ತರ ಬರೆಯಬೇಕೆಂದು ಅನಿಸಿದರೆ ಉತ್ತರಿಸು. ಆ ಉತ್ತರವೇ ನಿನ್ನ ಒಪ್ಪಿಗೆ ಎಂದು ತಿಳಿದುಕೊಳ್ತೇನೆ. ಒಂದು ವೇಳೆ ನಿನ್ನ ಉತ್ತರ ಬಾರದೇ ಇದ್ದರೆ ನಿನಗೆ ನನ್ನ ಪ್ರೀತಿ ಒಪ್ಪಿಗೆ ಇಲ್ಲ ಎಂದು ಕೊಳ್ಳುವೆ. ಜೀವನದಲ್ಲಿ ಯಾವಾಗಲೂ ನಗುತ್ತಾ ಇರು. ಇಂತಿ ನಿನ್ನ ಉತ್ತರಗಾಗಿ ಕಾದಿರುವ ಕೃಷ್ಣ. ಈ ಪತ್ರವನ್ನು ಓದಿದ ಅನುರಾಧ ಮನಸ್ಸಿನಲ್ಲಿ ಏನೋ ತಿಳಿಯದ ಭಾವ. ಅನುರಾಧಳಲ್ಲಿ ಯಾವತ್ತೂ ಈ ಥರದ ಭಾವನೆಗಳು ಮೂಡಿರಲಿಲ್ಲ. ಆದರೆ ಹಿಂದೇಕೋ ಅವಳಿಗೆ ಕೃಷ್ಣ ಬೇಕು ಎಂದು ಅನಿಸ್ತಿದೆ. ಅವನನ್ನು ಕಾಣುವ ತುಡಿತ ಅವಳ ಮನಸ್ಸಿಗೆ. ಏನೇನೋ ಬಯಕೆಗಳು ಕಾಡುತ್ತಿದೆ. ಏನಿದು, ನಾನು ಕೃಷ್ಣನನ್ನು ಪ್ರೀತಿಸ್ತಿದ್ದೇನೆ? ಹೌದು ಎಂದ ಅವಳ ಮನದ ಭಾವಕ್ಕೆ ನಾಚಿಕೆಯಿಂದ ಮುಗುಳಕ್ಕಳು ಅನುರಾಗ.
ತನ್ನ ಮನದ ಭಾವನೆಯನ್ನು ಕೃಷ್ಣನಿಗೆ ಹೇಳುವ ತವಕ ಅವಳನ್ನು ಕಾಡಿತು. ತನ್ನ ಭಾವನೆಗಳನ್ನು ಬರೆಯ ಹತ್ತಿದಳು. ಕೃಷ್ಣ, ನಿಮ್ಮ ಅನುರಾಧ ಯಾವತ್ತೂ ನಿಮ್ಮ ಜೊತೆಯಲ್ಲೇ ಇದ್ದಾಳೆ, ಯಾವತ್ತೂ ನಿಮ್ಮನ್ನೇ ಹಿಂಬಾಲಿಸ್ತಾಳೆ. ರಾಧಾ ಕೃಷ್ಣ ಒಂದೇ ಶಿಲ್ಪಿಯ ಕೈಯಲ್ಲಿ ಮೂಡಿದ ಪ್ರಣಯ ಮೂರ್ತಿಗಳು. ಕೃಷ್ಣನ ಸನಿಹ ಬಯಸುತ್ತಿಹುದು ರಾಧೆಯ ಈ ಮನಸ್ಸು. ಅಷ್ಟರಲ್ಲಿ ಅನುರಾಧ, ಅಮ್ಮ ಅನುರಾಧ, ಯಾರೋ ಕೂಗಿದ ಸದ್ದು. ತಾನು ಬರೆದ ಪ್ರೇಮ ಲೇಖನ ಅಲ್ಲಿಯೇ ಇಟ್ಟು ಕೆಳಗೆ ಓಡಿ ಹೋದಳು ಅನುರಾಧ. ಯಾರು ಕೂಗಿದ್ದು ಎಂದು ಕೆಳಗೆ ಇಳಿದು ಬಂದಳು ಅನುರಾಧ. ಅರೆ ಚಿಕ್ಕಪ್ಪ, ಹೇಗಿದ್ದೀರಿ? ಓ, ಲಕ್ಷ್ಮಿನೂ ಬಂದಿದ್ದಾಳೆ. ಹೇಗಿದೆಯಾ ಲಕ್ಷ್ಮಿ? ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ. ಈಗ ನೆನಪಾಯ್ತಾ ನಿಮಗೆ ಎಂದಳು. ಏನು ಮಾಡುವುದು ಅನುರಾಧ, ನನಗೂ ಊರಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳು, ಯಾವುದಕ್ಕೂ ಪುರ್ಸೋತೇ ಇಲ್ಲ. ಈಗ ಪುರ್ಸೋತ್ ಮಾಡಿಕೊಂಡು ಬರಲೇಬೇಕಾಯಿತು. ಅಷ್ಟರಲ್ಲಿ ಲಕ್ಷ್ಮಿ ಹೇಗಿದೆಯಾ ಅಕ್ಕ? ತುಂಬ ದಿನ ಆಯಿತು ನಿನ್ನ ನೋಡಿ. ನಾನು ಎಷ್ಟು ಸಲ ಹೇಳಿದ್ರು ಅಪ್ಪ ಅವರ ಕೆಲಸದ ಒತ್ತಡದಲ್ಲಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರಲಿಲ್ಲ. ಎಷ್ಟು ಸೊರಗಿದ್ಯಾ ನೋಡು. ದೊಡ್ಡಪ್ಪ ಹೋದ ನಂತರ ನೀನು ಒಂಟಿಯಾಗಿ ಬರೀ ಓದು ಓದು ಅಂತ ಸರಿಯಾಗಿ ಊಟ ನಿದ್ದೆ ಮಾಡದೆ ಹೇಗಾಗಿದ್ಯಾ ನೋಡು ಎಂದಳು. ಇಲ್ಲ ಲಕ್ಷ್ಮಿ, ತುಂಬ ದಿನ ಆದಮೇಲೆ ನನ್ನನ್ನು ನೋಡ್ತಿದ್ಯಾ, ಅದಕ್ಕೆ ನಿಮಗೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಅಂದಾಗೆ ಚಿಕ್ಕಪ್ಪ, ಇನ್ನು ಮುಂದೆ ನೀವು ನನ್ನ ಜೊತೆಯಲ್ಲೇ ಇರಬೇಕು, ಬೇರೆ ಯಾವ ನೆಪವನ್ನು ಹೇಳುವ ಹಾಗಿಲ್ಲ. ಅನುರಾಧಳ ಮಾತಿಗೆ ಹೌದಮ್ಮ, ನಾವು ಇನ್ಮೇಲೆ ನಿನ್ನ ಜೊತೆಯಲ್ಲೇ ಇರ್ತೇವೆ. ಇದು ನಿನ್ನ ತಂಗಿಗೆ ಮದುವೆ ಗೊತ್ತಾಗಿದೆ, ಅದಕ್ಕೆ ಅವಳಿಗೆ ಸಿಟಿ ಜನಗಳ ಥರ ಇರುವುದನ್ನು ನೀನೇ ಕಲಿಸಬೇಕು. ಓ ಹೌದಾ, ತುಂಬ ಸಂತೋಷ ಚಿಕ್ಕಪ್ಪ. ಏನೇ ಲಕ್ಷ್ಮಿ, ನನಗೇನು ಹೇಳದೆ ಮದುವೆಗೆ ತಯಾರಾಗಿದ್ಯಾ ಎಂದಾಯಿತು. ಇರಲಿ, ನಾವಿಬ್ಬರು ಆಮೇಲೆ ಮಾತಾಡೋಣ. ಲಕ್ಷ್ಮಿ ನಾಚಿಕೆಯಿಂದ ಹೋಗಕ್ಕ, ನನಗೆ ನಾಚಿಕೆ ಆಗುತ್ತೆ. ಆಹಾ, ಈಗಲೇ ಇಷ್ಟು ನಾಚಿದ್ರೆ ಮುಂದೆ ಪಾಪ ನಿನ್ನನ್ನು ಮದುವೆ ಆಗುವ ಆ ಹುಡುಗನ ಪಾಡು ಏನು? ಅಂದಾಗೆ ಚಿಕ್ಕಪ್ಪ, ಆ ಹುಡುಗ ಯಾರು? ಏನು ಮಾಡ್ತಾ ಇದ್ದಾನೆ ಎಂದು ಕೇಳಿದಳು ಅನುರಾಧ. ಹುಡುಗ ಡಾಕ್ಟರ್, ತುಂಬ ಚೆನ್ನಾಗಿದ್ದಾನಮ್ಮ. ಅವನು ನಿನಗೂ ಗೊತ್ತು, ನಿಮ್ಮ ಹಾಸ್ಪಿಟ್ಲ್ನಲ್ಲಿಯೇ ಇಷ್ಟು ದಿನ ಕೆಲಸ ಮಾಡ್ತಿದ್ದ. ಹೆಸರು ಮುರಳೀಕೃಷ್ಣ, ನಮ್ಮ ಊರಿನವನೇ. ಈಗ ಅದೇನೋ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಲಂಡನ್ಗೆ ಹೋಗಿದ್ದಾನೆ. ಅವನು ಬಂದ ಮೇಲೆ ಇವರಿಬ್ಬರಿಗೂ ಮದುವೆ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದರು. ಈ ಮಾತು ಕೇಳಿ ಅನುರಾಧ ಅಳುಕುತ್ತಾ, ಮುರಳೀಕೃಷ್ಣ ಎಂದರೆ ಡಾಕ್ಟರ್ ಕೃಷ್ಣನ ಚಿಕ್ಕಪ್ಪ ಎಂದಳು. ಅವಳ ಮಾತಿಗೆ ಹೌದಮ್ಮ, ಅವನೇ ಎಂದರು. ಅವರ ಮಾತು ಕೇಳಿ ಅನುರಾಧಳಿಗೆ ಒಂದು ಕ್ಷಣ ನಿಂತ ಭೂಮಿ ಕಂಪಿಸಿದಂತಾಯಿತು. ಅವಳ ಪ್ರೇಮ ಗೋಪುರಕ್ಕೆ ಸಿಡಿಲು ಬಡಿದಂತಾಯಿತು. ಅವಳಿಗೆ ಒಂದು ಕ್ಷಣ ಪ್ರಜ್ಞೆ ತಪ್ಪಿ ಕೆಳಗೆ ಬಿತ್ತಳು ಅನುರಾಧ. ಅರೆ ಏನಾಯಿತು ಅನುರಾಧ? ಅಮ್ಮ ಅನುರಾಧ! ಅಷ್ಟರಲ್ಲಿ ಲಕ್ಷ್ಮಿ ಓಡಿ ಹೋಗಿ ನೀರು ತಂದು ಅನುರಾಧಳ ಮುಖದ ಮೇಲೆ ಚಿಮುಕಿಸಿದಳು. ಅಕ್ಕ ಅಕ್ಕ ಎಂದು ಅವಳನ್ನು ಹಿಡಿದು ಮೇಲಕ್ಕೆತ್ತಿ ಮಂಚದ ಮೇಲೆ ಮಲಗಿಸಿದರು. ಸ್ವಲ್ಪ ಸಮಯದ ಬಳಿಕ ಸಾವರಿಸಿಕೊಂಡ ಅನುರಾಧಳಿಗೆ ಇಡೀ ಜಗತ್ತು ನಿಂತಿದೆ ಎನಿಸ್ತಿತ್ತು. ಅಕ್ಕ ಏನಾಯಿತು? ಯಾಕೆ ಒಮ್ಮೆಲೆ ಆಗಿ ಬಿದ್ದೆ ಎಂದ ಲಕ್ಷ್ಮಿ ಮಾತಿಗೆ ಏನಿಲ್ಲ ಲಕ್ಷ್ಮಿ, ಸ್ವಲ್ಪ ಸುಸ್ತು ಅಷ್ಟೇ ಎಂದಳು. ಹಾಗಿದ್ರೆ ಡಾಕ್ಟರ್ನ ಕರೆಸುವೆ, ನೀನು ತುಂಬ ನಿಶಕ್ತಳಾದಂತೆ ಕಾಣಿಸ್ತದೆ ಎಂದರು ಅವಳ ಚಿಕ್ಕಪ್ಪ. ಬೇಡ ಚಿಕ್ಕಪ್ಪ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ. ನಂತರ ಲಕ್ಷ್ಮಿ ಹೋಗಿ ಅವಳಿಗೆ ಕುಡಿಯಲು ನೀರು ತಂದು ಕೊಟ್ಟಳು. ಲಕ್ಷ್ಮಿ, ಡಾಕ್ಟರ್ ಕೃಷ್ಣ ನಿನ್ನ ನೋಡೋಕ್ಕೆ ಬಂದಿದ್ದಾರಾ ಎಂದು ಅನುರಾಧಳ ಮಾತಿಗೆ ಅವಳ ಚಿಕ್ಕಪ್ಪ, ಇಲ್ಲಮ್ಮ, ಅವನು ಕೆಲಸ ಮಾಡುವ ಹಾಸ್ಪಿಟ್ಲ್ನಲ್ಲಿ ಯಾರೋ ಅವನ ಮೇಲೆ ದೂರು ನೀಡಿ ಅವನನ್ನು ಕೆಲಸದಿಂದ ತೆಗೆದುಹಾಕಿದರಂತೆ. ಪಾಪ ಅವರಪ್ಪ ಬಂದು ಅವನ ವಿದ್ಯಾಭ್ಯಾಸಕ್ಕೆ ಸಹಾಯ ಕೇಳಿಕೊಂಡು ಬಂದಿದ್ದರು. ಆಗ ನಾನು ನನ್ನ ಮಗಳನ್ನು ನಿನ್ನ ಮಗನಿಗೆ ಮಾಡಿಕೊಳ್ಳುವುದಾದರೆ ದುಡ್ಡು ಕೊಡುವೆನೆಂದೆ. ಅದಕ್ಕೆ ಅವರಪ್ಪ ಒಪ್ಪಿ ದುಡ್ಡು ತಗೊಂಡು ಹೋದರು. ಇಷ್ಟು ನಡೆಯಿತು. ಅನುರಾಧ ತಾನು ಮಾಡಿದ ತಪ್ಪಿಗೆ ತನ್ನನ್ನು ಕ್ಷಮಿಸುತ್ತಾ, ಇದೆಲ್ಲ ನನ್ನದೇ ತಪ್ಪು, ನನ್ನ ತಪ್ಪಿಗೆ ಸರಿಯಾದ ಶಿಕ್ಷೆ ದೊರಕಿದೆ ಎಂದು ತನ್ನನ್ನು ದೂಷಿಸುತ್ತಾ ಭಾರವಾದ ಮನಸ್ಸಿನಿಂದ ತನ್ನ ರೂಮಿನತ್ತ ಹೆಜ್ಜೆ ಹಾಕಿದಳು. ತನ್ನ ರೂಮಿಗೆ ಬಂದ ಕ್ಷಣ ಅವಳ ದೃಷ್ಟಿ ಕೃಷ್ಣನಿಗೆ ತಾನು ಬರೆಯುತ್ತಿದ್ದ ಪತ್ರದ ಕಡೆ ಹೋಯಿತು. ಅದನ್ನು ಕೈಯಲ್ಲಿ ಹಿಡಿದು ನನ್ನ ಹಣೆ ಬರ ನೆನೆದು ಅಳತೊಡಗಿದಳು ಅನುರಾಧ. ಇನ್ನು ಕೃಷ್ಣ ತನಗೆ ಸೇರಿದವನಲ್ಲ ಎಂದು ಆ ಪತ್ರವನ್ನು ಹರಿದು ಹಾಕಿದಳು. ಹೀಗೆ ಕೆಲವು ದಿನ ಉರುಳಿದವು. ಕೃಷ್ಣ ಅನುರಾಧಳ ಉತ್ತರಕ್ಕಾಗಿ ಕಾದು ನಿರಾಶನಾದನು. ಬಹುಶಃ ಅವಳ ಪ್ರೀತಿ ಪಡೆಯುವ ಭಾಗ್ಯ ತನಗಿಲ್ಲವೆಂದು ತನ್ನಲ್ಲಿಯೇ ಮರುಗಿದನು. ಇರಲಿ, ಅವಳೆಲ್ಲಿದ್ದರೂ ಚೆನ್ನಾಗಿರಲಿ ಎಂದು ತನ್ನನ್ನು ತಾನು ಸಂತೈಸಿಕೊಂಡ. ಆದರೂ ಅವನ ಮನದಲ್ಲಿ ಅದೇನೋ ಅನುರಾಧಳ ಬಗ್ಗೆ ಒಂದು ರೀತಿಯ ಆರಾಧನೆ ಭಾವ ಇತ್ತು.
ಇತ್ತ ಅನುರಾಧಳ ಮನಸ್ಸು ಕೃಷ್ಣನ ನೆನಪಿನಲ್ಲಿ ಪರಿತಪಿಸ್ತಿತ್ತು. ದಿನೇ ದಿನೇ ಲಕ್ಷ್ಮಿಗೆ ಸಿಟಿ ಜೀವನಕ್ಕೆ ಒಗ್ಗುವ ಹಾಗೆ ಎಲ್ಲ ಸಂಸ್ಕಾರವನ್ನು ಕಲಿಸಹತ್ತಿದಳು. ಆತ ಕೃಷ್ಣನಿಗೆ ಅವನ ತಂದೆಯಿಂದ ಒಂದು ಪತ್ರ ಬಂತು. ಆ ಪತ್ರದಲ್ಲಿ, ಕೃಷ್ಣ, ನಿನ್ನ ಆಸೆಯಂತೆ ನಿನ್ನ ಲಂಡನ್ಗೆ ಕಳಿಸಿದ್ದೀನಿ. ಅದಕ್ಕೆ ಕಾರಣ ಪಟೇಲರು ನಮಗೆ ಮಾಡಿದ ಸಹಾಯ. ನಾನು ಅವರಿಗೆ ಒಂದು ಮಾತು ಕೊಟ್ಟಿದ್ದೇನೆ. ಅದು ನೀನವರ ಮಗಳು ಲಕ್ಷ್ಮಿಯನ್ನು ನಿನಗೆ ತಂದುಕೊಳ್ಳುತ್ತೇನೆ ಎಂದು. ನಿನಗೆ ಕೊಟ್ಟ ಮಾತಿನಂತೆ ನಿನ್ನ ಲಂಡನ್ಗೆ ಕಳಿಸಿದ್ದೀನಿ. ಇನ್ನು ನನ್ನ ಮಗನಾಗಿ ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಿಂದು. ಈ ಪತ್ರ ಓದಿದ ಕೂಡಲೇ ಆದಷ್ಟು ಬೇಗ ಲಕ್ಷ್ಮಿಗೆ ಒಂದು ಪತ್ರವನ್ನು ಬರೆ. ಈ ಪತ್ರದಲ್ಲಿ ಅವಳಿರುವ ಅಡ್ರೆಸ್ ಕಳಿಸಿದ್ದೀನಿ. ನಿನ್ನ ಆರೋಗ್ಯ ಮತ್ತು ಓದಿನ ಬಗ್ಗೆ ಗಮನ ಹರಿಸು. ನಾನಿಲ್ಲಿ ಕ್ಷೇಮವಾಗಿದ್ದೇನೆ. ಇದನ್ನು ಓದಿದ ಬಳಿಕ ಕೃಷ್ಣನಿಗೆ ಒಂದು ಕ್ಷಣ ಉಸಿರೇ ನಿಂತಂತಾಯಿತು. ಸ್ವಲ್ಪ ಸಮಯದ ಬಳಿಕ ಸಾವರಿಸಿಕೊಂಡು ಒಲ್ಲದ ಮನಸ್ಸಿನಿಂದ ಲಕ್ಷ್ಮಿಗೆ ಪತ್ರ ಬರೆಯಲು ಮುಂದಾದ. ಇತ್ತ ಲಕ್ಷ್ಮಿಯಲ್ಲಿ ದಿನೇ ದಿನೇ ಹಳ್ಳಿಯ ಲಕ್ಷಣಗಳು ಮಾಯವಾಗಿ ಪೂರ್ತಿಯಾಗಿ ಸಿಟಿ ಹುಡುಗಿಯಾಗಿ ತಯಾರಾದಳು. ಈ ಮಧ್ಯೆ ಅವಳಿಗೆ ಅವಳ ದೂರದ ಸಂಬಂಧಿ ವರಸೆಯಲ್ಲಿ ಭಾವ ರವಿ ಎಂಬ ಹುಡುಗನ ಜೊತೆ ಸ್ನೇಹ ಬೆಳೆಯುತ್ತದೆ. ಇಷ್ಟರಲ್ಲಿ ಕೃಷ್ಣನ ಪತ್ರ ಬರುತ್ತದೆ. ಅದನ್ನು ಓದುವಷ್ಟು ಪುರುಸೊತ್ತಿಲ್ಲ ಎಂದು ಲಕ್ಷ್ಮಿ ಆ ಪತ್ರವನ್ನು ಅನುರಾಧಳ ಕೈಗಿತ್ತು. ನೀನೇ ಈ ಪತ್ರಕ್ಕೆ ಉತ್ತರ ಬರೀಬೇಕಕ್ಕ ಎಂದು ಹೇಳಿ ಅನುರಾಧಳ ಉತ್ತರಕ್ಕೂ ಕಾಯದೆ ಹೊರಟು ಹೋದಳು. ಇತ್ತ ಅನುರಾಧಳಿಗೆ ಏನು ಮಾಡಬೇಕೆಂಬುದು ತಿಳಿಯದಾಯಿತು. ತಾನು ಹೇಗೆ ಲಕ್ಷ್ಮಿಗೆ ಬಂದ ಪತ್ರ ಓದಲು ಸಾಧ್ಯ? ಇಲ್ಲ, ಇದು ತಪ್ಪಾಗುವುದು ಎಂದು ಸುಮ್ಮನೆ ಕುಳಿತಳು. ಅಷ್ಟರಲ್ಲಿ ಅನುರಾಧ ಚಿಕ್ಕಪ್ಪ ಬಂದು, ಅಮ್ಮ ಅನುರಾಧ, ನೀನು ಕೃಷ್ಣ ಬರೆದ ಪತ್ರಕ್ಕೆ ಉತ್ತರವನ್ನು ಬರೆ. ನಿನಗೆ ಗೊತ್ತಲ್ಲ, ಲಕ್ಷ್ಮಿಗೆ ಅಷ್ಟು ಚೆನ್ನಾಗಿ ಓದಲು ಬರೆಯಲು ಬರುವುದಿಲ್ಲ. ಅದಕ್ಕೆ ನೀನೇ ಬರೆದು ಬಿಡಮ್ಮ ಎಂದು ಹೇಳಿ ಹೋದರು. ಸ್ವಲ್ಪ ಸಮಯ ಯೋಚಿಸಿದಳು ಅನುರಾಧ. ನೀನು ಮಾಡಿದ ತಪ್ಪಿಗೆ ಇದು ಒಂದು ಒಳ್ಳೆಯ ಅವಕಾಶ. ಈ ರೀತಿಯಲ್ಲಾದರೂ ಕೃಷ್ಣನಿಗೆ ಮನಃಶಾಂತಿಯನ್ನು ಕೊಡು ಎಂದು ಅವಳ ಮನ ಹೇಳಿತು. ಸರಿ ಎಂದು ಕೃಷ್ಣನ ಪತ್ರವನ್ನು ತೆಗೆದು ಓದುತ್ತಾಳೆ. ನಂತರ ಆ ಪತ್ರಕ್ಕೆ ಉತ್ತರವನ್ನು ಬರೆಯುತ್ತಾಳೆ. ಭಾವ ತುಂಬಿ ಬರೆದ ಪತ್ರವನ್ನು ಓದಿದ ಕೃಷ್ಣ ಅದಕ್ಕೆ ಆಕರ್ಷಿತನಾಗುತ್ತಾನೆ. ಬಹುಶಃ ತಾನು ಹುಡುಕುತ್ತಿದ್ದ ಪ್ರೀತಿ ಇದೇ ಇರಬಹುದು ಎಂದು ಅವನಿಗೆ ಅನಿಸುತ್ತದೆ. ನಂತರ ತನ್ನ ಭಾವನೆಗಳನ್ನು ಒಂದೊಂದಾಗಿ ಪತ್ರದ ಮುಖಾಂತರ ಕೃಷ್ಣ ಕಳಿಸ್ತಾನೆ. ಈತ ಅವನ ಭಾವನೆಗೆ ಸ್ಪಂದಿಸಿ ಅವನ ಭಾವಕ್ಕೆ ಜೀವ ತುಂಬುತ್ತಾಳೆ ಅನುರಾಧ. ಹೀಗೆ ಅವರ ಭಾವನಾ ಪತ್ರಗಳ ಪಯಣ ಮುಂದೆ ಸಾಗುತ್ತದೆ. ಹೀಗೆ 1 ವರ್ಷ ಕಳೆಯಿತು. ಕೃಷ್ಣ ಅತ್ಯುತ್ತಮ ಅಂಕ ಪಡೆದು ಉತ್ತಮ ಸಾಧನೆ ಮಾಡಿದ. ಇನ್ನು 1 ವರ್ಷ ಕಳೆದರೆ ನನ್ನ ದೇಶಕ್ಕೆ ಹೋಗಿ ಯಾವಾಗ ಲಕ್ಷ್ಮಿಯನ್ನು ಕಾಣುವೆನೇನೋ ಎಂಬ ಹಂಬಲ ಕೃಷ್ಣನಿಗೆ. ಇತ್ತ ಅನುರಾಧಳಿಗೆ ಕೃಷ್ಣನ ಸಾಧನೆಯ ಬಗ್ಗೆ ಎಲ್ಲಿಲ್ಲದ ಆನಂದ. ಆದರೇನು, ಅವನನ್ನು ಕೈ ಹಿಡಿಯುವ ಅದೃಷ್ಟವಂತೆ ನಾನಲ್ಲ ಎಂದು ಅವಳ ಮನಸ್ಸು ಮರುಗುತ್ತದೆ. ತನ್ನಿಂದ ಯಾವತ್ತೂ ತನ್ನ ತಂಗಿಯ ಜೀವನಕ್ಕೆ ಕೇಡಾಗಬಾರ್ದು. ಕೃಷ್ಣ ನನ್ನವನಲ್ಲ ಎಂದುಕೊಳ್ಳುತ್ತಾ ತನ್ನ ದುಃಖವನ್ನೆಲ್ಲ ಕಣ್ಣೀರ ಧಾರೆಯಿಂದ ದಿಂಬಿಗೆ ತಿಳಿಸುತ್ತಿದ್ದಳು. ಹೀಗೆ ದಿನಗಳು ಕಳೆದಂತೆ ಕೃಷ್ಣ ಅನುರಾಧ ಇಬ್ಬರು ಭಾವನಾತ್ಮಕವಾಗಿ ಬಿಟ್ಟಿರಲಾರದಷ್ಟು ಒಬ್ಬರನ್ನೊಬ್ಬರು ಹಚ್ಚಿಕೊಂಡರು. ಹೀಗೆ ನಡೆಯುತ್ತಿರುವಾಗ ಅವರಿಬ್ಬರ ಜೀವನದಲ್ಲಿ ಆ ವಿಧಿ ಮತ್ತೊಂದು ತಿರುವು ತರುತ್ತದೆ. ಒಂದು ದಿನ ಕೃಷ್ಣ ಲ್ಯಾಬ್ನಲ್ಲಿ ಲಕ್ಷ್ಮಿಯಿಂದ ಬಂದ ಪತ್ರದ ಬಗ್ಗೆ ನೆನಪಿಸಿಕೊಳ್ಳುತ್ತಾ ಯಾವುದೋ ಕೆಮಿಕಲ್ ಅವನ ಕಣ್ಣಿಗೆ ತಾಗಿ ಅವನ ಕಣ್ಣು ದೃಷ್ಟಿ ಕಳೆದುಕೊಳ್ಳಬೇಕಾಗುತ್ತದೆ. ಇತ್ತ ಈ ಸುದ್ದಿ ತಿಳಿದ ಅನುರಾಧಳ ಮನಸ್ಸು ವಿಲವಿಲ ಒದ್ದಾಡುತ್ತಿತ್ತು. ಎಂಥ ದುರ್ವಿಧಿ ಕೃಷ್ಣನಿಗೆ! ಮೇಲಿನಿಂದ ಮೇಲೆ ಅನ್ಯಾಯ ಮಾಡುತ್ತಿದೆ ಈ ವಿಧಿ. ಆ ದೇವರಿಗೆ ಸ್ವಲ್ಪವೂ ಕರುಣೆಯೇ ಇಲ್ಲ ಎನ್ನುತ್ತಾ ತನ್ನ ಅಳಲನ್ನು ನುಂಗುತ್ತಾಳೆ. ಯಾವಾಗ ಕೃಷ್ಣನನ್ನು ನೋಡುತ್ತೇನೋ ಎಂದು ಅವಳ ಮನಸ್ಸು ಚಡಪಡಿಸುತ್ತದೆ. ಅನುರಾಧಳ ಮನೆಗೆ ಬಂದ ಡಾಕ್ಟರ್ ಸಾರಥಿ, ಅನುರಾಧ, ನಾಳೆಯೇ ಕೃಷ್ಣ ಫ್ಲೈಟ್ನಲ್ಲಿ ಬರ್ತಾ ಇದ್ದಾನೆ. ನಾನು ಬೆಳಿಗ್ಗೆ ಹೋಗಿ ಅವನನ್ನು ರಿಸೀವ್ ಮಾಡ್ತೇನೆ ಎಂದು ಹೇಳಿ ಹೋದ. ಇತ್ತ ಕೃಷ್ಣ ಬರೆದ
ಕಡೆಯ ಪತ್ರ ಓದುತ್ತಾಳೆ ಅನುರಾಧ. ಪ್ರೀತಿಯ ಲಕ್ಷ್ಮಿ. ನಲ್ಮೆಯ ಗೆಳತಿ ಲಕ್ಷ್ಮಿಗೆ ಈ ದೌರ್ಭಾಗ್ಯ. ಕೃಷ್ಣ ಹೇಳುವುದೇನೆಂದರೆ, ಇಷ್ಟು ದಿನ ಇದ್ದ ಕೃಷ್ಣ ಈಗ ಇಲ್ಲ. ನಿನಗೆ ಈ ನಿರ್ಭಾಗ್ಯ ಕೃಷ್ಣನನ್ನು ಭೇಟಿಯಾಗಲು ಮನಸ್ಸಾದರೆ ಬಾ. ನೀನು ನಿನ್ನ ಜೀವನದಲ್ಲಿ ನನ್ನನ್ನು ಮರೆತರೆ ನಿನಗೆ ಒಳ್ಳೆಯದು. ಈ ಕಣ್ಣಿಲ್ಲದ ಕುರುಡನ ಜೊತೆಗೆ ಜೀವನ ಪರ್ಯಂತ ಕಷ್ಟ ಅನುಭವಿಸುವುದು ನನಗಿಷ್ಟವಿಲ್ಲ. ಬಹುಶಃ ನಮ್ಮಿಬ್ಬರ ಹಣೆಯಲ್ಲಿ ನಾವು ದಂಪತಿಗಳಾಗಿ ಬಾಳುವ ಯೋಗ ಇಲ್ಲ ಎನ್ನಿಸ್ತದೆ. ನಿನಗೆ ನನ್ನ ಕಡೆಯ ನಮಸ್ಕಾರ. ಹಿಂದಿ. ನಿರ್ಭಾಗ್ಯ ಕೃಷ್ಣ. ಕೃಷ್ಣ ಲಂಡನ್ನಿಂದ ಬರೋ ವಿಚಾರವನ್ನು ಅನುರಾಧ ತನ್ನ ಚಿಕ್ಕಪ್ಪ ಹಾಗೂ ಲಕ್ಷ್ಮಿಗೆ ಹೇಳುತ್ತಾಳೆ. ಅವಳ ಮಾತಿಗೆ ಕಣ್ಣು ಕಳೆದುಕೊಂಡ ಆ ದೃಷ್ಟಿಹೀನನಿಗೆ ನನ್ನ ಮಗಳನ್ನು ಕೊಡುವುದಿಲ್ಲ, ಅಷ್ಟೇ ಅಲ್ಲ ನಾವು ಯಾರೂ ಅವನ ನೋಡಲು ಬರುವುದಿಲ್ಲ ಎಂದು ಹೇಳಿದರು ಅವಳ ಚಿಕ್ಕಪ್ಪ. ಈ ಮಾತು ಕೇಳಿ ಅನುರಾಧಳಿಗೆ ತನ್ನ ಚಿಕ್ಕಪ್ಪನ ಮೇಲೆ ದುಃಖದ ಜೊತೆಗೆ ಅಸಹ್ಯವೂ ಹುಟ್ಟಿತು. ಲಕ್ಷ್ಮಿ, ನೀನಾದರೂ ಸ್ವಲ್ಪ ಚಿಕ್ಕಪ್ಪನಿಗೆ ಹೇಳು ಎಂದಳು. ಅದಕ್ಕೆ ಲಕ್ಷ್ಮಿ, ಏನಕ್ಕ, ಇದರಲ್ಲಿ ಅಪ್ಪ ಹೇಳಿದ್ದು ಸರಿಯಾಗಿ ಇದೆ. ನಾನೇನು ಬಿಟ್ಟು ಬಿದ್ದಿಲ್ಲ ಕಣ್ಣು ಇರದ ಕುರುಡನ ಕಟ್ಟಿಕೊಳ್ಳೋಕ್ಕೆ. ಬೇಕಾದರೆ ನೀನೇ ಅವರನ್ನು ಮದುವೆ ಆಗು. ಈ ಮಾತು ಕೇಳಿ ಅನುರಾಧ, ಲಕ್ಷ್ಮಿ ಏನು ಅಂತ ಮಾತನಾಡ್ತಿದ್ಯಾ? ಇದೇನು ಹುಚ್ಚುತನ? ಆಗ ಲಕ್ಷ್ಮಿ, ನನಗೆ ಏನೂ ಗೊತ್ತಿಲ್ಲ ಅಂದ್ಕೋಬೇಡ ಅಕ್ಕ, ನನಗೆಲ್ಲ ಗೊತ್ತು. ಕೃಷ್ಣ ನಿನ್ನನ್ನು ಪ್ರೀತಿಸಿದ್ದು, ನಿನ್ನ ಕಾರಣದಿಂದ ಕೆಲಸ ಬಿಟ್ಟು ಹೋಗಿದ್ದು ಎಲ್ಲ. ಇದೆಲ್ಲ ಗೊತ್ತಾದ ಮೇಲೂ ಅವರನ್ನು ಮದುವೆಯಾಗಲು ನನಗೆ ತಲೆ ಕೆಟ್ಟಿಲ್ಲ. ಇದೇ ನನ್ನ ಕಡೆಯ ನಿರ್ಧಾರ ಎಂದು ಅನುರಾಧಳ ಮುಖಕ್ಕೆ ಹೊಡೆದಾಗೆ ಹೇಳಿ ಹೊರಟು ಹೋದಳು ಲಕ್ಷ್ಮಿ. ಅಷ್ಟರಲ್ಲಿ ಬಂದ ಸಾರಥಿ ಇದನ್ನು ಕೇಳಿ, ನೋಡಿ ಅನುರಾಧ, ಇವರುಗಳು ಯಾರು? ಕೃಷ್ಣನ ಉದ್ಧಾರ ಮಾಡುವ ಅವಶ್ಯಕತೆ ಇಲ್ಲ. ಅಂದ ಒಳ್ಳೆಯ ಸ್ನೇಹಿತನಿಗೆ ನಾನಿದ್ದೇನೆ. ಯಾರ ಕೃಪಾ ಕರುಣೆ ಅವನಿಗೆ ಬೇಕಿಲ್ಲ ಎಂದು ಸಾರಥಿ ಹೊರಗೆ ಹೊರಟ. ಅವನ ಹಿಂದೆ ಅನುರಾಧ, ನಿಲ್ಲಿ ಸಾರಥಿ, ಕೃಷ್ಣನಿಗೆ ನೀವೊಬ್ಬರೇ ಅಲ್ಲ, ನಾನೂ ಇದ್ದೇನೆ. ನಾನು ಮಾಡಿದ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸುವಂತಾಯಿತು. ನಾನು ಅವರನ್ನು ನೋಡಿಕೊಳ್ತೇನೆ, ಆದರೆ ಅನುರಾಧಳಾಗಿ ಅಲ್ಲ, ಲಕ್ಷ್ಮಿಯಾಗಿ. ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಆಗ ಸಾರಥಿ, ಏಕೆ ಅನುರಾಧ ಎಂದು ಕೇಳಿದ. ಈಗಾಗಲೇ ಕೃಷ್ಣ ತನ್ನನ್ನು ಅನುರಾಧ ತಿರಸ್ಕರಿಸಿದಾಳೆ ಎಂದು ಭಾವಿಸಿದ್ದಾರೆ. ಅವರಿಗೆ ಉಳಿದ ಕಡೆಯ ಆಶಾಕಿರಣ ಅಂದರೆ ಅದವರ ಪತ್ರದ ಮೂಲಕ ಅವರ ಭಾವನೆಗಳನ್ನು ಹಂಚಿಕೊಂಡ ಲಕ್ಷ್ಮಿ ಮಾತ್ರ. ಒಂದು ವೇಳೆ ಅವರಿಗೆ ನಿಜ ತಿಳಿದರೆ ಇನ್ನೂ ಕುಗ್ಗಿ ಹೋಗ್ತಾರೆ. ಅದಕ್ಕೆ ದಯವಿಟ್ಟು ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ ಎಂದ ಅನುರಾಧಳ ಮಾತಿಗೆ ಸಾರಥಿ ಸರಿ ಎನ್ನುತ್ತಾ ಇಬ್ಬರು ಏರ್ಪೋರ್ಟ್ಗೆ ಹೋಗ್ತಾರೆ. ಆತ ಲಂಡನ್ನಿಂದ ಬಂದು ಹೇಳಿದ ಕೃಷ್ಣನನ್ನು ಸಾರಥಿ ಹೋಗಿ ತಬ್ಬಿ, ಹೇಗಿದೆಯಾ ಕೃಷ್ಣ, ಏನಿದೆಲ್ಲ ಹೇಗಾಯಿತು ಎಂದ. ಆಗ ಕೃಷ್ಣ, ಎಲ್ಲ ನಾನೇ ಬರ ಸಾರಥಿ, ನೋಡು, ಡಿಗ್ರಿ ಮುಗಿಸಿ ಬರಬೇಕಾದವನು ಹೀಗೆ ಬರಬೇಕಾಯಿತು. ನನಗೆ ಅಂತ ಯಾರಿದ್ದಾರೆ? ಹೋಗಲಿ ಬಿಡು, ನನ್ನ ತಂದೆ ಹತ್ರ ಕರೆದುಕೊಂಡು ಹೋಗು ಅಂದ ಕೃಷ್ಣ. ಅಷ್ಟರಲ್ಲಿ ಯಾರೋ ಅವನ ಕೈ ಹಿಡಿಯುತ್ತಾರೆ. ಯಾರು ಎನ್ನುವ ಕೃಷ್ಣನ ಪ್ರಶ್ನೆಗೆ ಲಕ್ಷ್ಮಿ ಎಂಬ ಉತ್ತರ ಕೇಳಿ ಕೃಷ್ಣನಿಗೆ ಎಲ್ಲಿಲ್ಲದ ಸಂತೋಷ. ಆ ಕ್ಷಣ ತನ್ನನ್ನು ತಾನು ಮರೆತು ಕಣ್ಣಿಗೆ ಹಾಕಿದ ಕಪ್ಪು ಕನ್ನಡಕ ತೆಗೆದು ಆತುರದಿಂದ ಲಕ್ಷ್ಮಿ ಎಂದು ನೋಡ್ತಾನೆ. ಆದರೆ ತನಗೆ ದೃಷ್ಟಿ ಇಲ್ಲ ಎಂಬ ಅರಿವು ಅವನಿಗೆ ಬಂದಾಗ ಬಾಧೆ ಪಡುತ್ತಾ, ನೋಡಿದೆಯಾ ಲಕ್ಷ್ಮಿ, ನಿನ್ನ ನೋಡೋ ಭಾಗ್ಯವೂ ಕೂಡ ನನಗೆ ಇಲ್ಲದೆ ಹೋಯಿತು. ಈ ನಿರ್ಭಾಗ್ಯನನ್ನು ನೋಡಲು ಏಕೆ ಬಂದೆ ಲಕ್ಷ್ಮಿ? ಅವನ ಮಾತಿಗೆ ಹಾಗೆ ಮಾತಾಡಬೇಡಿ, ನಿಮಗೆ ನಾನಿದ್ದೇನೆ. ನಾನು ನಿಮ್ಮ ಮೇಲೆ ಕರುಣೆಯಿಂದ ಈ ಮಾತನ್ನು ಹೇಳುತ್ತಿಲ್ಲ, ನಿಮ್ಮ ಮೇಲೆ ಇರುವ ಅಭಿಮಾನ ಮತ್ತು ಪ್ರೀತಿಯಿಂದ ಹೇಳುತ್ತಿದ್ದೇನೆ. ನೀವು ಯಾವತ್ತೂ ಒಂಟಿಯಲ್ಲ ಎಂದು ಕೃಷ್ಣನನ್ನು ಕರೆದುಕೊಂಡು ಸಾರಥಿ ಮತ್ತು ಅನುರಾಧ ಸಾರಥಿಯ ಮನೆಗೆ ಹೋಗ್ತಾರೆ. ಅಲ್ಲಿ ಕೃಷ್ಣನಿಗಾಗಿಯೇ ಸಾರಥಿ ತನ್ನ ಮನೆಯ ಮೇಲಿನ ಮಹಡಿಯ ಮನೆಯನ್ನು ಕೃಷ್ಣನಿಗಾಗಿಯೇ ಎಂದು ತಯಾರಿ ಮಾಡಿಸಿರುತ್ತಾನೆ. ಮನೆ ತಲುಪಿದ ನಂತರ ಸಾರಥಿ, ಕೃಷ್ಣ, ನನಗೆ ಸ್ವಲ್ಪ ಹಾಸ್ಪಿಟಲ್ನಲ್ಲಿ ಕೆಲಸ ಇದೆ, ನಿನ್ನ ಜೊತೆ ಲಕ್ಷ್ಮಿ ಇರ್ತಾಳೆ ಎಂದು ಹೇಳಿ ಹೋದ. ನಂತರ ಅನುರಾಧ ಕೃಷ್ಣನಿಗೆ ಕಾಪಿ ಮಾಡಿ ತಂದು ಕೊಟ್ಟಳು. ಆಮೇಲೆ ಕೃಷ್ಣ ಅವಳಿಗೆ ತನ್ನ ಬ್ಯಾಗ್ನಿಂದ ಒಂದು ಪತ್ರವನ್ನು ತೆಗೆದು ಓದಲು ಹೇಳ್ತಾನೆ. ಅದು ಅವನು ಕಣ್ಣು ಕಳೆದುಕೊಳ್ಳುವ ಮುಂಚೆ ಅವನಿಗೆ ಬರೆದ ಪತ್ರ. ಅದನ್ನು ಮತ್ತೆ ಓದಲು ಹೇಳುತ್ತಾನೆ ಕೃಷ್ಣ. ಪ್ರೀತಿಯ ಕೃಷ್ಣ, ನಿಮ್ಮ ಪ್ರೀತಿ ತುಂಬಿದ ಹೃದಯದ ಬಾಗಿಲುಗಳಾದ ನಿಮ್ಮ ಕಣ್ಣುಗಳಲ್ಲಿ ನನ್ನನ್ನು ನಾನು ನೋಡುವ ಆಸೆ.
ಆ ಕಣ್ಣುಗಳನ್ನು ಮುದ್ದಿಸುವ ಆಸೆ. ನಮ್ಮ ಸುಮಧುರ ಮಿಲನಕ್ಕೆ ನಮ್ಮ 4 ಕಣ್ಣುಗಳು ಒಂದಾಗುವ ಸುಸಮಯ ಆದಷ್ಟು ಬೇಗ ಬರಲಿ. ನಿಮ್ಮನ್ನು, ನೀವು ನನ್ನನ್ನು ಸದಾ ನೋಡುತ್ತಾ ಈ ಜೀವನ ಕಳೆಯುವಾಸೆ. ಇಷ್ಟು ಓದಿ ಅನುರಾಧ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅವಳು ಅಳುವುದನ್ನು ಕೇಳಿದ ಕೃಷ್ಣ, ಏಕೆ ಲಕ್ಷ್ಮಿ ಅಳುತ್ತಿದ್ಯಾ? ನಾನೇನಾದರೂ ತಪ್ಪು ಮಾತನಾಡಿದೇನಾ ಎಂದ. ಅದಕ್ಕೆ ಅನುರಾಧ, ಇಲ್ಲ, ತಪ್ಪು ನಿಮ್ಮದಲ್ಲ, ನಂದು. ಹಾಯಾಗಿದ್ದ ನಿಮ್ಮ ಮನಸ್ಸನ್ನು ಪ್ರೀತಿಯ ಅಲೆಗೆ ಸಿಕ್ಕಿಸಿ ನೀವು ದೃಷ್ಟಿ ಕಳೆದುಕೊಳ್ಳುವ ಹಾಗೆ ಮಾಡಿತು ನನ್ನ ಈ ಪತ್ರವೇ. ನಾನು ದೊಡ್ಡ ತಪ್ಪು ಮಾಡಿದೆ, ನನಗೆ ಕ್ಷಮೆಯೇ ಇಲ್ಲ ಎಂದು ಅಳತೊಡಗಿದಳು. ಅವಳ ಮಾತಿಗೆ ಕೃಷ್ಣ, ಹುಚ್ಚು ಹುಡುಗಿ, ನನ್ನ ಪ್ರಾರಬ್ಧಕ್ಕೆ ನೀನು ಹೊಣೆಗಾರಳಲ್ಲ, ಅಳ್ಬೇಡ, ಸುಮ್ಮನಿರು ಎಂದು ಅವಳನ್ನು ಸಂತೈಸ್ತಾನೆ. ದಿನಪೂರ್ತಿ ಕೃಷ್ಣನಿಗೆ ಮನೆಯಲ್ಲಿರುವ ಎಲ್ಲ ವಸ್ತು ಮತ್ತು ಜಾಗಗಳ ಬಗ್ಗೆ ಹೇಳಿಕೊಡಲು ಆರಂಭಿಸ್ತಾಳೆ ಅನುರಾಧ. ಅವನ ಕೈ ಹಿಡಿದು ಕಿಚನ್, ಬಾತ್ರೂಮ್, ಕಬೋರ್ಡ್ ಮತ್ತು ಹೋಮ್ ಲೈಬ್ರರಿ ಎಲ್ಲ ತೋರಿಸಲು ಕೃಷ್ಣ ಲೈಬ್ರರಿ ಎಂದಾಕ್ಷಣ ವಿಷಾದದ ನಗೆ ಬೀರುತ್ತಾ, ಕಣ್ಣಿಲ್ಲದ ಈ ಕುರುಡನಿಗೆ ಏಕೆ ಲೈಬ್ರರಿ ಎನ್ನುತ್ತಾನೆ. ಆಗ ಅನುರಾಧ, ನೀವೀಗೆಲ್ಲ ಮಾತಾಡಬಾರ್ದು, ನಿಮ್ಮ ಕಣ್ಣು ಇಲ್ಲದಿದ್ದರೇನಂತೆ, ಹಿಂದಿನಿಂದ ನನ್ನ ಈ ಕಣ್ಣುಗಳು ನಿಮ್ಮದೇ. ನಾನು ನಿಮಗೆ ಓದಿ ಹೇಳ್ತೇನೆ, ಇನ್ನು ಮುಂದೆ ನೀವು ಈ ರೀತಿ ಮಾತಾಡಿದರೆ ನನ್ನನ್ನು ಅವಮಾನಿಸಿದಂತೆ ಎಂದಳು. ಅವಳ ಮಾತಿಗೆ ಕೃಷ್ಣ, ನಾನು ತುಂಬ ಪುಣ್ಯವಂತ ಲಕ್ಷ್ಮಿ ಎಂದು ಅವಳನ್ನು ತನ್ನ ತೋಳಿನಲ್ಲಿ ಬಳಸಿ ತಬ್ಬಿ ಅವಳನಿಗೆ ಮುತ್ತಿಟ್ಟು, ಇನ್ನು ನಾನು ಯಾವತ್ತೂ ಈ ರೀತಿ ಮಾತಾಡೋಲ್ಲ ಎಂತಾನೆ. ಅವನ ಪ್ರೀತಿಯ ಅಪ್ಪುಗೆಯಲ್ಲಿ ಅನುರಾಧ ತನ್ನನ್ನು ತಾನು ಮರೆತು ಆ ಪ್ರೇಮದ ಬಂಧನದಲ್ಲಿ ಹೊರಗಿನ ಪ್ರಪಂಚದ ಅರಿವೇ ಇಲ್ಲದಂತೆ ನಿಲ್ಲುತ್ತಾಳೆ. ಅಷ್ಟರಲ್ಲಿ ಯಾರೋ ಬಂದ ಸದ್ದು. ಅನುರಾಧ ನಾಚಿಕೆಯಿಂದ ಕೃಷ್ಣನ ತೋಳಿನಿಂದ ಬಿಡಿಸಿಕೊಂಡು, ಯಾರು ಎನ್ನುತ್ತಾ ಹೊರಗೆ ಬಂದ. ಓಹ್ ಸಾರಥಿ, ಬನ್ನಿ ಎನ್ನುತ್ತಾ ಒಳಗಡೆ ನಡೆದು, ನೀವು ಮಾತಾಡ್ತೀರಿ, ನಾನು ಕಾಫಿ ತರ್ತೇನೆ ಎಂದು ಹೋದಳು. ಈತ ಕೃಷ್ಣ ಮತ್ತು ಸಾರಥಿ ಮಾತನಾಡುತ್ತಾ ಕುಳಿತರು. ನೋಡಿದೆಯಾ ಸಾರಥಿ, ಲಕ್ಷ್ಮಿ ಹೇಳ್ತಾಳೆ, ನಾನು ದೃಷ್ಟಿಹೀನ ಅಂದುಕೊಂಡ್ರೆ ಅವಳನ್ನು ಅವಮಾನಿಸಿದಂತೆ ಎಂದು. ನಾನೇ ಅವಳ ಕಣ್ಣಂತೆ ಎಂದ ಕೃಷ್ಣ. ಆಗ ಸಾರಥಿ, ಹೌದು, ಹಾಗಾದರೆ 2 ಅಂದವಾದ ಕಣ್ಣು ಪಡೆದುಕೊಂಡ ನೀವೇ ಪುಣ್ಯವಂತ. ಅಷ್ಟರಲ್ಲಿ ಅನುರಾಧ ಕಾಫಿ ತಂದು ಸಾರಥಿ ಕೈಗಿಟ್ಟಳು. ಥ್ಯಾಂಕ್ ಯು ಅನುರಾಧ ಎಂದು ಸಾರಥಿ ಹೇಳಿದಾಗ ಕೃಷ್ಣ, ಅನುರಾಧನ? ಸಾರಥಿ ಏನು ಹೇಳ್ತಾ ಇದೆಯಾ? ಅಷ್ಟರಲ್ಲಿ ಅನುರಾಧ ಮತ್ತು ಸಾರಥಿ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಕಣ್ಸಣ್ಣೆಯಲ್ಲಿ ಏನೋ ಮಾತನಾಡುತ್ತಾ ಕಡೆಗೆ ಅನುರಾಧ, ನನ್ನ ಹೆಸರು ಲಕ್ಷ್ಮಿ, ಅನುರಾಧ ಅಲ್ಲ ಎಂದಳು. ಆಗ ಸಾರಥಿ, ಓ ಹೌದೌದು, ಆದರೆ ನೀನು ಕೃಷ್ಣನನ್ನು ಇಷ್ಟ ಆಧಾರದಿಂದ ಆ ರಾಧಾ ಕೃಷ್ಣನನ್ನು ನೋಡಿಕೊಂಡಾಗೆ ನೋಡಿಕೊಳ್ತಾ ಇದೆಯಲ್ಲ, ಅದಕ್ಕೆ ಹಾಗೆ ಅಂದೆ ಅಷ್ಟೇ. ನಿಮಗೆ ಲಕ್ಷ್ಮಿಗಿಂತ ರಾಧಾ ಅನ್ನುವ ಹೆಸರೇ ತುಂಬ ಒಪ್ಪುತ್ತೆ ಎಂದ ಸಾರಥಿಯ ಮಾತಿಗೆ, ಏನು ಸಾರಥಿ, ನನ್ನ ಕವಿತ್ವ ನಿಮಗೆ ಅಂಟಿ ಹೋಗಿದೆ ಎಂದು ನಕ್ಕನು. ಮರುದಿನ ಅನುರಾಧ ಕೃಷ್ಣನನ್ನು ಕುರಿತು, ನೀವು ನಿನ್ನೆ ಅನುರಾಧ ಎಂದು ಹೆಸರು ಕೇಳಿ ಏಕೆ ಹಾಗೆ ಭಾವಪರವಶರಾದಿರಿ ಎಂದು ಕೇಳಿದಳು. ಆಗ ಕೃಷ್ಣ, ಅದೊಂದು ಸುಂದರ ಅನುಭವ ಲಕ್ಷ್ಮಿ, ಆ ಹೆಸರಲ್ಲಿ ಏನೋ ಒಂದು ರೀತಿಯ ಆಕರ್ಷಣೆ ಇದೆ ಎಂದ. ಆಗ ಅನುರಾಧ, ನೀವು ಅನುರಾಧಳನ್ನು ಪ್ರೇಮಿಸಿದ್ದೀರೇನೋ ಎಂದು ಕೇಳಿದಾಗ ಕೃಷ್ಣ, ನಿಜ ಹೇಳಬೇಕೆಂದರೆ ಆರಾಧಿಸಿದ್ದೆ ಲಕ್ಷ್ಮಿ. ಮತ್ತೆ ಅನುರಾಧ ನಿಮ್ಮನ್ನು ಪ್ರೇಮಿಸ್ತಿದ್ರಾ ಎಂದಳು. ಗೊತ್ತಿಲ್ಲ ಲಕ್ಷ್ಮಿ, ನಾನು ಅದನ್ನು ತಿಳಿದುಕೊಳ್ಳದೆ ಹೋದೆ ಎಂದ. ಅದೇನು ಆ ಹೆಸರು ಎಂದರೆ ಈಗಲೂ ನನಗೆ ಆರಾಧನೆಯ ಭಾವ ಲಕ್ಷ್ಮಿ, ಅದಕ್ಕೆ ಅನುರಾಧ. ನಿಮಗೆ ಆ ಹೆಸರು ಅಷ್ಟಿಷ್ಟವಾದರೆ ನಿಮ್ಮ ಹೆಂಡತಿಗೆ ಆ ಹೆಸರು ಇಟ್ಟುಕೊಳ್ಬಹುದಲ್ವಾ ಎಂದಳು. ಅವಳ ಮಾತಿಗೆ ಕೃಷ್ಣ, ಇದೇ ಮಾತನ್ನು 1 ವರ್ಷದ ಹಿಂದೆ ಅನುರಾಧ ಹೇಳಿದ ನೆನಪು ನಿನಗೆ ಹೇಗೆ ಹೊಳೆಯಿತು ಈ ಮಾತು ಎಂದ. ಆಗ ಅನುರಾಧ ತಡಬರಿಸುತ್ತಾ, ಅದು ನಾನು ಇದನ್ನೆಲ್ಲ ನನ್ನ ಅಕ್ಕನ ಹತ್ತಿರ ಕಲಿತುಕೊಂಡದ್ದು ಎಂದಳು. ನಾನು ಹಳ್ಳಿಯಿಂದ ಬಂದ ನಂತರ ಅಕ್ಕ ನನಗೆಲ್ಲ ರೀತಿಯ ಸಂಸ್ಕಾರ ಹೇಳಿಕೊಟ್ಟಳು. ಆಗ ಕೃಷ್ಣ, ಈಗ ಅವರು ಏನು ಮಾಡ್ತಿದ್ದಾರೆ ಎಂದ. ಅವಳು ಇದೇ ವರ್ಷ ಮೆಡಿಕಲ್ ಪಾಸ್ ಆಗಿದ್ದಾಳೆ. ಯಾವ ಕಾಲೇಜ್ ಲಕ್ಷ್ಮಿ? ಮದ್ರಾಸ್ ಕಾಲೇಜ್. ಓ ಹೌದಾ, ನಾನು ಅಲ್ಲೇ ಓದಿದ್ದು ಎಂದ ಕೃಷ್ಣ. ಆಗ ಅನುರಾಧ ತನ್ನ ಮಾತನ್ನು ಮುಂದುವರಿಸಿ, ಸರಿ, ಈಗ ಸ್ವಲ್ಪ ಸಮಯ ಮಲಗಿ ಆಮೇಲೆ ಮಾತಾಡೋಣ ಎಂದು ಕೃಷ್ಣನನ್ನು ಮಲಗಿಸಿ ತಾನು ನನ್ನ ರೂಮಿಗೆ ಬಂದು ಮಂಚದ ಮೇಲೆ ಹೊರಗಿ, ಅಂದರೆ ಇನ್ನೂ ಕೃಷ್ಣ ತನ್ನನ್ನು ಮರೆತಿಲ್ವೆನ್ನ ಸಂಗತಿ ನೆನೆದು ತನ್ನೊಳಗೆ ಖುಷಿ ಪಡುತ್ತಾಳೆ ಅನುರಾಧ. ಆದರೆ ಕೃಷ್ಣನಿಗೆ ತಾನು ಯಾರು ಎಂದು ಗೊತ್ತಾದರೆ ಅವನು ಹೇಗೆ ವರ್ತಿಸಬಹುದು, ನನ್ನ ಬಗ್ಗೆ ಏನೆಂದುಕೊಳ್ಳುತ್ತಾನೆ ಎಂಬ 10 ಹಲವು ಪ್ರಶ್ನೆಗಳು ಅವಳನ್ನು ಕಾಡತೊಡಗಿದವು. ಹೀಗೆ ಕೆಲವು ದಿನಗಳು ಕಳೆದವು. ಕೃಷ್ಣ ಅನುರಾಧ ಎಷ್ಟರ ಮಟ್ಟಿಗೆ ಒಬ್ಬರನ್ನೊಬ್ಬರು ಹಚ್ಚಿಕೊಂಡಿದ್ದರು ಎಂದರೆ ಸೂರ್ಯನ ಕಿರಣಗಳು ಹಾಕಿದಾಗ ಅರಳುವ ಕಮಲದಂತೆ ಅನುರಾಧ ಕೃಷ್ಣರ ಪ್ರೇಮ ರೂಪ ತಳೆದಿತ್ತು. ಕೃಷ್ಣನ ಪ್ರತಿಯೊಂದು ಹೆಜ್ಜೆಯ ಜೊತೆ ಅನುರಾಧ ಹೆಜ್ಜೆ ಹಾಕುತ್ತಿದ್ದಳು. ಅವನನ್ನು ಒಂದು ಕ್ಷಣವೂ ಒಂಟಿಯಾಗಿ ಬಿಡುತ್ತಿರಲಿಲ್ಲ.
ಆ ದಿನ ಬೆಳಿಗ್ಗೆ ಎದ್ದು ಕೃಷ್ಣನಿಗೆ ಕಾಫಿ ಕೊಟ್ಟು ತಾನು ನ್ಯೂಸ್ ಪೇಪರ್ ಓದ್ತಾ ಕುಳಿತ ಅನುರಾಧಳ ಮುಖದಲ್ಲಿ ಮಂದಹಾಸ ಮತ್ತು ಸಂತೋಷದ ನಗು. ಅವಳ ನಗು ಗಮನಿಸಿದ ಕೃಷ್ಣ, ಏನು ಲಕ್ಷ್ಮಿ, ಇಷ್ಟು ಸಂತೋಷವಾಗಿದ್ಯಾ, ಏನು ಕಾರಣ ಎಂದನು. ಆಗ ಅನುರಾಧ ಕೃಷ್ಣನನ್ನು ತಬ್ಬಿ ಅವನ ಹಣೆಗೆ ಮುತ್ತಿಟ್ಟು, ಇನ್ಮುಂದೆ ನಮಗೆ ಒಳ್ಳೆಯ ದಿನಗಳು ಶುರುವಾದವು ಕೃಷ್ಣ ಎಂದ ಅವನನ್ನು ಮತ್ತೊಮ್ಮೆ ತಬ್ಬಿಕೊಂಡು, ಬಂದೇ ಇರಿ, ಒಂದೇ ನಿಮಿಷ ಎಂದು ತನ್ನ ರೂಮಿನತ್ತ ಹೆಜ್ಜೆ ಹಾಕಿದಳು ಅನುರಾಧ. ಬೆಳಿಗ್ಗೆ ಎದ್ದು ಪೇಪರ್ ಓದುತ್ತಾ ಕುಳಿತ ಸಾರಥಿ ಕೂಡ ಸಡನ್ ಆಗಿ ತನ್ನ ಹಾಸ್ಪಿಟಲ್ಗೆ ತರಾತುರಿಯಲ್ಲಿ ಹೊರಡಲು ಅನುವಾಗುತ್ತಾನೆ. ಇತ್ತ ಅನುರಾಧಳಿಗೆ ಮನದಲ್ಲಿ ಎಂದೂ ಕಾಣದ ಸಂತಸ. ತನ್ನ ರೂಮಿಗೆ ಹೋಗಿ ತಯಾರಾಗಿ ತಾನು ಓದಿದ್ದ ಹಾಸ್ಪಿಟಲ್ಗೆ ಹೊರಡುತ್ತಾಳೆ. ಅನುರಾಧ ಮತ್ತು ಸಾರಥಿ ಇಬ್ಬರು ಹಾಸ್ಪಿಟಲ್ನಲ್ಲಿ ಎದುರುಗೊಳ್ಳುತ್ತಾರೆ. ಇಬ್ಬರ ಮುಖದಲ್ಲೂ ಸಂತೋಷ ಎದ್ದು ಕಾಣುತ್ತದೆ. ಅನುರಾಧ, ಅದು ಇವತ್ತಿನ ನ್ಯೂಸ್ ಪೇಪರ್ ಓದಿದ್ಯಾ ಎಂದು ಸಾರಥಿಯ ಮಾತಿಗೆ, ಹೌದು ಸಾರಥಿ, ಆದರೆ ನಾನು ಅದನ್ನು ಓದಿಯೇ ಇಲ್ಲಿಗೆ ತರಾತುರಿಯಲ್ಲಿ ಬಂದದು ಎಂದಳು. ಹೌದು, ನಮ್ಮ ಹಾಸ್ಪಿಟಲ್ ನಿರ್ದೇಶಕರಾದ ಫಾದರ್ ಅವರು ಅಮೆರಿಕದ ಬಹುದೊಡ್ಡ ಐ ಸರ್ಜನ್ ಡಾಕ್ಟರ್ ಹ್ಯಾರಿಸ್ ಅವರನ್ನು ನಮ್ಮ ಹಾಸ್ಪಿಟಲ್ಗೆ ಕರೆಸಿದ್ದಾರೆ. ಅವರು ಇಲ್ಲಿ ಅವರಿಗೆ ಮಾಡಿದ ಎಲ್ಲ ಆಪರೇಷನ್ಗಳು ಯಶಸ್ವಿಯಾಗಿವೆ. ನಮ್ಮ ಪುಣ್ಯವೋ ಅಥವಾ ಆ ದೇವರಿಗೆ ನಮ್ಮ ಕೃಷ್ಣನ ಮೇಲೆ ಇರುವ ಕರುಣೆಯೋ ಅವರು ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಬೇಗ ಹೋಗಿ ಫಾದರ್ ಅವರನ್ನು ಭೇಟಿ ಮಾಡಿ ಮಾತಾಡೋಣ, ನಡಿ ಎಂದ ಸಾರಥಿ. ಅನುರಾಧ ಮತ್ತು ಸಾರಥಿ ಇಬ್ಬರು ಫಾದರ್ ಅವರನ್ನು ಭೇಟಿ ಮಾಡಲು ಒಳಗೆ ನಡೆಯುತ್ತಾರೆ. ಇವರಿಬ್ಬರನ್ನು ಕಂಡ ಫಾದರ್ ಇವರನ್ನು ಕಂಡು, ಓ ಬನ್ನಿ, ಏನು ಇಬ್ಬರು ಬೆಳ್ಳಂಬೆಳಗ್ಗೆ ಬಂದ ವಿಷಯ, ಅಂದಾಗೆ ನಾನೇ ನಿಮ್ಮನ್ನು ಕರೆಸಬೇಕೆಂದಿದ್ದೆ. ನೀವು ಬಂದದ್ದು ಒಳ್ಳೆಯದೇ ಆಯಿತು. ಕೃಷ್ಣ ಈಗ ಹೇಗಿದ್ದಾನೆ? ಈಗ ನಾನು ಕೆಲವು ದಿನಗಳ ಕಾಲ ಅಮೆರಿಕದಲ್ಲಿದ್ದುದರಿಂದ ಕೃಷ್ಣನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಕೃಷ್ಣನ ಸ್ಥಿತಿ ತಿಳಿದು ನನಗೆ ತುಂಬ ಬೇಜಾರಾಯಿತು. ಐ ಆಮ್ ರಿಯಲಿ ವೆರಿ ಸಾರಿ. ಫಾದರ್ ಮಾತು ಕೇಳಿ ಸಾರಥಿ, ಈಗ ಪರವಾಗಿಲ್ಲ ಸರ್, ಚೆನ್ನಾಗಿದ್ದಾನೆ. ನೀವು ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೇನೆ ಮಿಸ್ಟರ್ ಸಾರಥಿ. ಅನುರಾಧ ಮತ್ತು ಸಾರಥಿ, ನಾನು ನಿಮ್ಮಿಬ್ಬರಿಗೊಂದು ಸಿಹಿ ಸುದ್ದಿ. ನಮ್ಮ ಹಾಸ್ಪಿಟಲ್ಗೆ ಜಗತ್ತಿನ ಅತ್ಯಂತ ಪ್ರಖ್ಯಾತ ಡಾಕ್ಟರ್ ಹ್ಯಾರಿಸ್ನವರು ಬಂದಿದ್ದಾರೆ. ಅವರು ಇಲ್ಲಿಯವರೆಗೆ ಎಷ್ಟೋ ಜನರಿಗೆ ದೃಷ್ಟಿಪಡಿಸಿದ್ದಾರೆ. ಅವರು ಇಲ್ಲಿಯವರೆಗೆ ಸೋಲು ಎಂಬುದನ್ನೇ ನೋಡಿಲ್ಲ. ಅದಕ್ಕೆ ಅವರಿಗೆ ನಮ್ಮ ಕೃಷ್ಣನನ್ನು ಒಂದು ಸಾರಿ ತೋರಿಸೋಣ ಅಂತ. ಆಗ ಅನುರಾಧ ಮತ್ತು ಸಾರಥಿ ಇಬ್ಬರು, ಫಾದರ್ ಅವರನ್ನು, ಹೌದು ಸರ್, ನಾವುಗಳು ಬಂದಿದ್ದು ಅದಕ್ಕೆ. ಈ ವಿಷಯ ನಾವು ಪೇಪರ್ ಓದಿದ ತಕ್ಷಣ ನಿಮ್ಮನ್ನು ಕಾಣಬೇಕು ಎಂದು ಓಡೋಡಿ ಬಂದೆವು. ಹೇಗಾದರೂ ಮಾಡಿ ಕೃಷ್ಣನಿಗೆ ಮತ್ತೆ ದೃಷ್ಟಿ ಬರುವ ಹಾಗೆ ಮಾಡಿ ಫಾದರ್. ಖಂಡಿತವಾಗಿಯೂ ಇದು ನನ್ನ ಕರ್ತವ್ಯ. ಅಷ್ಟೇ ಅಲ್ಲ, ಕೃಷ್ಣನಂತಹ ಒಳ್ಳೆಯ ಹುಡುಗನನ್ನು ನಾನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೆ. ನನ್ನ ಒಂದು ದುಡುಕು ನಿರ್ಧಾರದಿಂದ ಕೃಷ್ಣ ಇಷ್ಟೆಲ್ಲ ಅನುಭವಿಸಬೇಕಾಗಿ ಬಂತು. ನೀವು ಇವತ್ತೇ ಕೃಷ್ಣನನ್ನು ಕರೆದುಕೊಂಡು ಬನ್ನಿ, ನಾನು ಉಳಿದದ್ದೆಲ್ಲ ನೋಡಿಕೊಳ್ತೇನೆ ಎಂದರು. ಅವರ ಮಾತಿಗೆ ಅನುರಾಧ ಮತ್ತು ಸಾರಥಿ ಇಬ್ಬರು ಸರಿ ಎಂದು ಕೃಷ್ಣನನ್ನು ಕರೆದುಕೊಂಡು ಹೋಗಲು ಮನೆಗೆ ಹಿಂತಿರುಗಿದರು. ಇತ್ತ ಕೃಷ್ಣ ಲಕ್ಷ್ಮಿಯನ್ನು ಮನೆಯಲ್ಲಿ ಎಲ್ಲ ಹುಡುಕಿ ಅವಳು ಕಾಣದೆ ಹೋದದ್ದಕ್ಕೆ ಅವಳು ಎಲ್ಲಿ ಹೋಗಿರ್ಬೋದು, ನನ್ನನ್ನು ಅವಳು ಹೀಗೆಲ್ಲ ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ, ಇವತ್ತು ಹೀಗೇಕೆ ಮಾಡಿದಳು, ಅವಳು ಸುರಕ್ಷಿತವಾಗಿದ್ದಾಳೆಯೇ? ನನ್ನ ಕೆಟ್ಟ ಹಣೆ ಬರಹಕ್ಕೆ ಇಷ್ಟು ಅವಳನ್ನು ಹುಡುಕಲು ಕೂಡ ನನಗೆ ಕಣ್ಣಿಲ್ಲ. ಈಗ ಏನು ಮಾಡಲಿ? ಅಯ್ಯೋ ದೇವ್ರೆ, ನನ್ನ ಲಕ್ಷ್ಮಿಗೆ ಏನೂ ಆಗೋದಿರಲಿ. ನಿನಗೆ ಬೇಕಾದರೆ ನನ್ನ ಜೀವ ತಗೋ, ನನ್ನ ದೃಷ್ಟಿ ಕಿತ್ತುಕೊಂಡರೂ ನಾನು ನಿನ್ನನ್ನು ನಿಂದಿಸಿಲ್ಲ. ನನ್ನನ್ನು ಜೀವನ ಪೂರ್ತಿ ದೃಷ್ಟಿಹೀನನಾಗಿ ಇಟ್ಟರೂ ಪರವಾಗಿಲ್ಲ, ಆದರೆ ನನ್ನ ಲಕ್ಷ್ಮಿಯನ್ನು ಕಾಪಾಡು. ಹೀಗೆ ನೀರಿನಿಂದ ಹೊರಬಿದ್ದ ಮೀನಿನಂತೆ ಕೃಷ್ಣ ವ್ಯಥಪಡುತ್ತಾ ಕುಳಿತಿದ್ದ. ಅಷ್ಟರಲ್ಲಿ ಅನುರಾಧ ಮತ್ತು ಸಾರಥಿ ಇಬ್ಬರು ಬಂದರು. ಅನುರಾಧ, ಏನಾಯಿತು ಕೃಷ್ಣ, ಯಾಕೆ ನಿಮ್ಮ ಕಣ್ಣಲ್ಲಿ ನೀರು ತುಂಬಿದೆ, ಯಾಕೆ ಹೀಗೆ ಕುಳಿತಿದ್ದೀರಿ ಎಂದಳು. ಅವಳ ಧ್ವನಿ ಕೇಳಿದ ಕೃಷ್ಣನಿಗೆ ಒಂದು ಕ್ಷಣ ಉಸಿರು ಬಂದಂತಾಯಿತು. ಅವಳನ್ನು ಗಟ್ಟಿಯಾಗಿ ತಾಯಿ ಮಗುವನ್ನು ಅಪ್ಪುವ ರೀತಿಯಲ್ಲಿ ಅಪ್ಪಿ ಅಳತೊಡಗಿದ. ಇನ್ನು ಮುಂದೆ ನನ್ನನ್ನು ಯಾವತ್ತೂ ಬಿಟ್ಟು ಎಲ್ಲಿಯೂ ಹೋಗಬೇಡ ಲಕ್ಷ್ಮಿ, ಹಾಗೆ ಹೋದದ್ದೇ ಆದರೆ ಆ ಕ್ಷಣ ನಾನು ಜೀವಂತವಾಗಿರಲ್ಲ. ಆ ಮಾತು ಕೇಳಿ ಅನುರಾಧಳಿಗೆ ದುಃಖ ಉಕ್ಕಿ ಬಂತು. ದಯವಿಟ್ಟು ನನಗೆ ಕ್ಷಮಿಸಿ ಕೃಷ್ಣ, ಇನ್ನು ಯಾವತ್ತೂ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಲ್ಲ. ಆ ರೀತಿ ಮಾತನಾಡಬೇಡಿ, ನೀವಿಲ್ಲದೇ ಇದ್ದರೆ ನನಗೇನು ಕೆಲಸ ಈ ಭೂಮಿ ಮೇಲೆ ಎಂದು ತಾಯಿ ಮಗುವನ್ನು ಲಾಲಿಸುವ ರೀತಿ ಸಮಾಧಾನ ಮಾಡಿದಳು. ಇವರಿಬ್ಬರ ಅನುಬಂಧವನ್ನು ಕಂಡು ಸಾರಥಿ ಮೂಕ ವಿಸ್ಮಿತನಾಗಿ ನಿಂತಿದ್ದ. ಬಹುಶಃ ರಾಧಾಕೃಷ್ಣನ ಅನುರಾಗವನ್ನು ಪುಸ್ತಕದಲ್ಲಿ ಓದಿದ್ದೆ, ಆದರೆ ಇವತ್ತು ಕಣ್ಣಾರೆ ಕಾಣ್ತಿದ್ದೇನೆ. ದೇವರ ಇವರಿಬ್ಬರನ್ನು ಒಂದು ಮಾಡಿ ಕೊನೆವರೆಗೂ ಚೆನ್ನಾಗಿಡು ಎಂದು ತನ್ನೊಳಗೆ ಬೇಡಿಕೊಂಡ ಸಾರಥಿ. ಕೃಷ್ಣ ಅನುರಾಧ ಒಬ್ಬರನ್ನೊಬ್ಬರು ಮರೆತು ಲೋಕದ ಪರಿವೆ ಇಲ್ಲದೆಯೇ ನಿಂತಿದ್ದರು. ಆ ಕ್ಷಣಕ್ಕೆ ಅವರಿಗೆ ಬೇರೆ ಯಾವುದೇ ಲೋಕದಲ್ಲಿದ್ದೇವೆ, ಈ ಜಗತ್ತೇ ನಿಂತಿದೆ ಎಂದು ಅನಿಸ್ತಿದೆ. ಕೃಷ್ಣನ ಹೃದಯದ ಬಡಿತ ಅನುರಾಧಳಿಗೆ ಕೇಳಿಸ್ತಿದೆ, ಅವಳ ಹೃದಯದ ಬಡಿತ ಕೃಷ್ಣನಿಗೆ ಕೇಳಿಸ್ತಿದೆ. ಇಬ್ಬರ ನಡುವೆ ಅವರ ಹೃದಯ ಸಂಭಾಷಣೆ ನಡೆಯುತ್ತಿದೆ. ಸ್ವಲ್ಪ ಸಮಯದ ಬಳಿಕ ವಾಸ್ತವದ ಅರಿವಾಗಿ ಅನುರಾಧ ಕೃಷ್ಣನ ತೋಳಿನಿಂದ ಬಿಡಿಸಿಕೊಂಡು,
ಕೃಷ್ಣ, ನಿನ್ನನ್ನು ನೋಡಲು ಸಾರಥಿ ಬಂದಿದ್ದಾರೆ ನೋಡಿ ಎಂದಳು. ಸಾರಥಿ, ಯಾವಾಗ ಬಂದೆ? ಬಂದು ತುಂಬ ಹೊತ್ತಾಯ್ತಾ ಎಂದ. ಅವನ ಮಾತಿಗೆ ಸಾರಥಿ ನಗುತ್ತಾ, ಹೌದಪ್ಪ, ನಾನು ಲಕ್ಷ್ಮಿ ಇಬ್ಬರೊಟ್ಟಿಗೆ ಬಂದೆವು. ಏನು ಮಾಡೋದು, ಕೃಷ್ಣನಿಗೆ ಯಾವಾಗಲೂ ರಾಧೆಯ ಚಿಂತೆ ಎಂದ. ರಾಧೆ ಎಂದರೆ ಲಕ್ಷ್ಮಿ ಕಣಪ್ಪ, ಆ ಮಾತಿಗೂ ತಬ್ಬಿಬ್ಬಾಗಬೇಡ ಎಂದು. ಹೇಗಿದೆಯಾ ಕೃಷ್ಣ? ಓ, ನನಗೇನು, ತುಂಬ ಚೆನ್ನಾಗಿ ಇದ್ದೇನೆ. ಸಾರಥಿ, ನೋಡು, ಒಂದು ಕ್ಷಣವೂ ನನಗೆ ಬೇಜಾರು ಅನ್ನೋದೇ ಇಲ್ಲ. ಲಕ್ಷ್ಮಿ ಅಷ್ಟು ಚೆನ್ನಾಗಿ ನೋಡಿಕೊಳ್ತಿದ್ದಾಳೆ. ನನ್ನ ಯಾವ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ಲೋ ತಿಳಿಯದು. ಈ ಜನ್ಮದಲ್ಲಿ ನನ್ನನ್ನು ಮಗುವಿನಂತೆ ಆರೈಕೆ ಮಾಡ್ತಿದ್ದಾಳೆ. ಹೌದು ಸಾರಥಿ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೇನೆ ಕೃಷ್ಣ. ಹೌದು ಲಕ್ಷ್ಮಿ, ನೀನು ಎಲ್ಲಿ ಹೋಗಿದ್ದೆ ಎಂದು ಕೃಷ್ಣ ಅನುರಾಧಳನ್ನು ಕೇಳಿದ. ಆಗ ಸಾರಥಿ, ಅದು ನಾನು ಹೇಳ್ತೇನೆ. ನಾವಿಬ್ಬರು ಬೆಳಿಗ್ಗೆ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಓದಿದೆವು. ಅದು ಜಗತ್ತಿನ ಅತಿ ಪ್ರಖ್ಯಾತ ಐ ಸರ್ಜನ್ ಡಾಕ್ಟರ್ ಹ್ಯಾರಿಸ್ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದಾರೆ. ಇಲ್ಲಿಯವರೆಗೆ ಅವರು ವಾಸಿ ಮಾಡದ ಕಣ್ಣಿನ ಸಮಸ್ಯೆ ಇಲ್ಲ. ನಿನ್ನನ್ನು ಒಂದು ಸಲ ಅವರಿಗೆ ತೋರಿಸಬೇಕು ಎಂದುಕೊಂಡಿದ್ದೇವೆ. ಅದಕ್ಕೆ ನಾವಿಬ್ಬರು ಹಾಸ್ಪಿಟ್ಲಿಗೆ ಹೋಗಿ ಬರ್ತಿದ್ದೇವೆ. ಈ ಮಾತಿಗೆ ಕೃಷ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸು ಸಾರಥಿ. ನನಗೆ ಯಾಕೋ ಈಗ ಈ ಜೀವನವೇ ಚೆನ್ನಾಗಿದೆ ಅನ್ನಿಸ್ತಿದೆ. ಹಾಗೆನ್ಬೇಡ ಕೃಷ್ಣ, ನಮಗೋಸ್ಕರ ಒಂದು ಸಾರಿ ಡಾಕ್ಟರ್ನ ಮೀಟ್ ಮಾಡೋಕ್ಕೆ ಒಪ್ಪಿಕೋ. ಮುಂದಿನದು ಯಾರಿಗೊತ್ತು? ಆ ದೇವರ ಮೇಲೆ ಭಾರ ಹಾಕಿ ನಮ್ಮ ಪ್ರಯತ್ನ ಮಾಡೋಣ. ನೀನು ಮತ್ತೆ ಮೊದಲಿನಂತೆ ಆಗ್ತೀಯ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಅವನ ಮಾತಿಗೆ ಬೇಡವೆನ್ನಲಾಗದೆ ಹರೆ ಮನಸ್ಸಿನಿಂದ ಸರಿ ಎಂದು ಒಪ್ಪಿಕೊಂಡ ಕೃಷ್ಣ. ಆದರೆ ಅವನ ಮನಸ್ಸಿನಲ್ಲಿ ಏನೋ ದುಗುಡ ಮತ್ತು ಚಿಂತೆ ಕಾಡುತ್ತಿತ್ತು. ಅನುರಾಧ ಮತ್ತು ಸಾರಥಿ ಕೃಷ್ಣನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಬಂದರು. ಫಾದರ್ ಕೃಷ್ಣನನ್ನು ಕಂಡ ತಕ್ಷಣ, ನನ್ನನ್ನು ಕ್ಷಮಿಸು ಕೃಷ್ಣ, ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಎಂದರು. ಅವರ ಮಾತಿಗೆ ಕೃಷ್ಣ, ಅಯ್ಯೋ, ನೀವು ದೊಡ್ಡವರು, ಹೀಗೆಲ್ಲ ಮಾತಾಡಬೇಡಿ ಫಾದರ್. ಏನೋ ನನ್ನ ಹಣೆಯಲ್ಲಿ ಬರೆದದ್ದು ಆಗಿದೆ ಅಷ್ಟೇ. ಅದಕ್ಕೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಅಷ್ಟರಲ್ಲಿ ಡಾಕ್ಟರ್ ಹ್ಯಾರಿಸ್ ಬಂದರು. ಕೃಷ್ಣನನ್ನು ಪರೀಕ್ಷೆಗೆ ಒಳಪಡಿಸಿ ಕೆಲವು ಸಮಯದ ನಂತರ ಇವರಿಗೆ ಖಂಡಿತವಾಗಿಯೂ ಕಣ್ಣು ಬರುತ್ತದೆ. ಆದರೆ ಒಂದು ಸರ್ಜರಿ ಮಾಡಬೇಕು. ನಂತರ ಸಂಪೂರ್ಣವಾಗಿ ಕೃಷ್ಣ ಈ ಜಗತ್ತನ್ನು ನೋಡಬಹುದು. ಚಿಂತೆ ಬೇಡ ಎಂದರು. ಇನ್ನೆರಡು ದಿನಗಳಲ್ಲಿ ಸರ್ಜರಿಗೆ ತಯಾರು ಮಾಡಿಕೊಳ್ಳಲು ಫಾದರ್ಗೆ ಸೂಚಿಸಿದರು. ಅವರ ಈ ಮಾತು ಕೇಳಿ ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿತು. ಅನುರಾಧಳಿಗೆ ಸ್ವರ್ಗವೇ ಸಿಕ್ಕಂತಾಯಿತು. ಅವಳ ಸಂತಸಕ್ಕೆ ಪಾರವೇ ಇರಲಿಲ್ಲ. ಸರಿ, ನಾಡಿದೆ ಆಪರೇಷನ್ಗೆ ಎಲ್ಲ ತಯಾರಿ ಮಾಡಿಕೊಳ್ಳುತ್ತೇನೆ ಎಂದರು ಫಾದರ್. ಕೃಷ್ಣನನ್ನು ಕರೆದುಕೊಂಡು ಮನೆಗೆ ಬಂದಳು ಅನುರಾಧ. ಯಾಕೋ ಅವಳಿಗೆ ಕೃಷ್ಣ ಏನೋ ಗಾಢ ಚಿಂತೆಯಲ್ಲಿದ್ದಂತೆ ಕಾಣಿಸ್ತಿತ್ತು. ತಡ ಮಾಡದೆ ಕೇಳಿಯೇ ಬಿಟ್ಟಳು. ಯಾಕೆ ಕೃಷ್ಣ, ಏನಾಯಿತು? ಹಾಸ್ಪಿಟ್ಲ್ಗೆ ಹೋಗಿದ್ದಾಗಿನಿಂದ ನಿಮ್ಮ ಮುಖದಲ್ಲಿ ಯಾವುದೋ ಚಿಂತೆ ಕಾಡ್ತಾ ಇದೆ. ಏನದು? ಯಾಕೆ ಹೀಗಿದ್ದೀರಾ ಹೇಳಿ ಎಂದಳು. ಅವಳ ಮಾತಿಗೆ ಕೃಷ್ಣ, ಲಕ್ಷ್ಮಿ, ನನಗೆ ಯಾಕೋ ಭಯವಾಗ್ತಿದೆ. ಎಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡ್ತೀನೇನೋ ಅನ್ನುವ ಭಯ ಕಾಡುತ್ತಿದೆ. ನನಗೆ ಈ ಆಪರೇಷನ್ ಬೇಡ ಲಕ್ಷ್ಮಿ. ನಿನ್ನನ್ನು ಕಳೆದುಕೊಳ್ಳೋದು ನನಗೆ ಇಷ್ಟವಿಲ್ಲ. ನಾನು ಹೀಗೇ ಇರ್ತೇನೆ. ನನಗೆ ಈ ಬದುಕೇ ಚೆನ್ನಾಗಿದೆ. ಸ್ವಾರ್ಥ ತುಂಬಿದ ಆ ಜಗತ್ತಿಗಿಂತ ಈ ದೃಷ್ಟಿ ಇರದ ಈ ಬದುಕೇ ಚೆನ್ನಾಗಿದೆ. ಕೃಷ್ಣನ ಈ ಮಾತು ಕೇಳಿ ಅನುರಾಧ, ಹಾಗೆನ್ಬೇಡಿ ಕೃಷ್ಣ. ನಿಮ್ಮ ತಾಯಿ ಆಸೆಯಂತೆ ನೀವು ಎಷ್ಟೋ ಜೀವಗಳ ಸೇವೆ ಮಾಡಬೇಕಾಗಿದೆ. ನಿಮ್ಮ ತಂದೆ ನಿಮ್ಮ ಮೇಲೆ ಇಟ್ಟ ಭರವಸೆ ಹುಸಿ ಮಾಡಬೇಡಿ. ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲೇ ಇರ್ತೇನೆ. ನೀವು ಬೆಳೆಯುವುದನ್ನು ನಾನು ನೋಡಬೇಕು. ಈ ನನ್ನ ಆಸೆ ನಿರಾಸೆ ಮಾಡಬೇಡಿ. ಅವಳ ಮಾತು ಕೇಳಿ ಕೃಷ್ಣ, ಲಕ್ಷ್ಮಿ, ನೀ ನನ್ನ ಜೀವನದ ಧ್ಯೇಯ ಇವತ್ತು ನನಗೆ ನೆನಪಿಸಿದೆ. ನನ್ನ ಕಣ್ಣು ತೆರೆಸಿದೆ. ಹೌದು, ನನ್ನ ತಾಯಿಯ ಆಸೆ ನಾನು ಈಡೇರಿಸಲೇಬೇಕು. ಸರಿ, ನಾನು ಆಪರೇಷನ್ ಮಾಡಿಸಿಕೊಳ್ತೇನೆ. ಆದರೆ ಒಂದು ಮಾತು. ಏನದು ಕೃಷ್ಣ? ನನಗೆ ದೃಷ್ಟಿ ಬಂದಾಗ ಮೊದಲು ನಾನು ನಿನ್ನನ್ನೇ ನೋಡಬೇಕು. ಈ ಮಾತು ನಡೆಸಿಕೊಡ್ತೀಯಾ ಲಕ್ಷ್ಮಿ ಎಂದ.
ಅವನ ಮಾತಿಗೆ ಅನುರಾಧ, ಸರಿ ಹಾಗೇ ಆಗಲಿ, ನೀವು ಒಪ್ಪಿಕೊಂಡರಲ್ಲ, ನನಗೆ ಅಷ್ಟು ಸಾಕು. ಅನುರಾಧಳಿಗೆ ಒಳಗೊಳಗೆ ಏನೋ ಒಂಥರ ತಳಮಳ. ಕೃಷ್ಣ ತನ್ನನ್ನು ನೋಡಿದ ಮೇಲೆ ಹೇಗೆ ವರ್ತಿಸ್ಬೋದು? ಒಂದು ವೇಳೆ ತನ್ನನ್ನು ನಿರಾಕರಿಸಿದರೆ? ಚೇಚೆ, ಹಾಗೆಲ್ಲ ಏನೂ ಆಗೋಲ್ಲ ಎಂದು ತನ್ನಲ್ಲಿಯೇ ಸಮಾಧಾನ ಪಟ್ಟುಕೊಂಡು ಸುಮ್ಮನಾದಳು. ಆ ದಿನ ಬಂದೇ ಬಿಟ್ಟಿತ್ತು. ಕೃಷ್ಣನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆಯಿತು. ಮಧ್ಯಾಹ್ನದ ವೇಳೆಗೆ ಕೃಷ್ಣನನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋದರು. ಇತ್ತ ಅನುರಾಧಳಿಗೆ ಪ್ರತಿ ಕ್ಷಣವೂ ಯುಗ ಕಳೆದಂತೆ ಆಗುತ್ತದೆ. ಎಲ್ಲ ಒಳ್ಳೆಯದಾದರೆ ಸಾಕು ದೇವರೇ ಎಂದು ದೇವರಲ್ಲಿ ಮೊರೆ ಇಡುತ್ತಾ ಕುಳಿತಳು. ಸಾರಥಿಯು ಅವಳ ಜೊತೆ ಇದ್ದ. 2 ಗಂಟೆಯ ನಂತರ ಆಪರೇಷನ್ ಮುಗಿಸಿ ಹೊರಬಂದ ಡಾಕ್ಟರ್, ಡೋಂಟ್ ವರಿ, ಹಿ ವಿಲ್ ಬಿ ಆಲ್ ರೈಟ್, ಆಪರೇಷನ್ ಈಸ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಎಂದರು. ಅವರ ಮಾತು ಕೇಳಿ ಸಾರಥಿ ಮತ್ತು ಅನುರಾಧಳ ಕಣ್ಣುಗಳು ಅವರಿಗೆ ಅರಿವಿಲ್ಲದಂತೆ ತೇವವಾದವು. ಸ್ವಲ್ಪ ಸಮಯದ ಬಳಿಕ ಕೃಷ್ಣನನ್ನು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಅನುರಾಧ ಮತ್ತು ಸಾರಥಿ ಇಬ್ಬರು ಫಾದರ್ ಅವರನ್ನು ಭೇಟಿ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಕೃಷ್ಣನ ಹತ್ತಿರ ತೆರಳುತ್ತಾರೆ. ಬೆಡ್ ಮೇಲೆ ಮಲಗಿದ್ದ ಕೃಷ್ಣನನ್ನು ಕಂಡು ಸಾರಥಿ, ಇನ್ನು ಕೃಷ್ಣನಿಗೆ ಎಚ್ಚರವಾಗುವುದು ಸ್ವಲ್ಪ ತಡವಾಗುತ್ತದೆ. ಅನುರಾಧ, ನೀನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ನಡಿ ಕ್ಯಾಂಟೀನ್ಗೆ ಹೋಗಿ ಏನಾದರೂ ತಿಂಡಿ ತಿಂದು ಬರೋಣ ಎಂದ. ಇಲ್ಲ ಸಾರಥಿ ಅವರೇ, ನಾನು ಇಲ್ಲಿಯೇ ಇರ್ತೇನೆ. ಒಂದು ವೇಳೆ ಕೃಷ್ಣನಿಗೆ ಎಚ್ಚರಿಕೆ ಆದರೆ ಅವರು ದಿಗಿಲು ಪಡುತ್ತಾರೆ ಎಂದಳು. ಅವಳ ಮಾತಿಗೆ ಸಾರಥಿ, ಅದು ಸರಿಯೇ ಆಗಿದ್ದರೆ ನಾನೇ ಹೋಗಿ ಏನಾದರೂ ತಿನ್ನಲು ತರುತ್ತೇನೆ ಎಂದು ಹೋದ. ಈತ ಹಿಂದಿನಿಂದ ಯಾರೋ ಕರೆದ ಸದ್ದು. ಅನುರಾಧ, ಅಮ್ಮ ಅನುರಾಧ. ಅರೆ ಚಿಕ್ಕಪ್ಪ, ನೀವಿಲ್ಲಿ ಎಂದಳು. ಹೌದಮ್ಮ, ಕೃಷ್ಣನಿಗೆ ಕಣ್ಣಿನ ಆಪರೇಷನ್ ಆಯಿತು ಎಂದು ಕೇಳಿಬಿಟ್ಟೆ. ಅದು ಅಮೆರಿಕದ ಡಾಕ್ಟರ್ ಮಾಡಿದ್ದಾರಂತೆ. ಅವನಿಗೆ ಕಣ್ಣು ಬರುವುದು ಖಚಿತ ಎಂದು ಗೊತ್ತಾಯಿತು. ಅದಕ್ಕೆ ಅವನನ್ನು ನನ್ನ ಹಳೆಯನನ್ನಾಗಿ ಮಾಡಿಕೊಳ್ಬೇಕು ಎಂದು ತೀರ್ಮಾನಿಸಿದ್ದೇನೆ. ಹಾಗೆಯೇ ಈ ವಿಚಾರ ಅವನ ತಂದೆಗೆ ತಿಳಿಸಿ ಅವರನ್ನು ಕರೆತಂದಿದ್ದೇನೆ. ಅವರು ಹೊರಗಡೆ ಇದ್ದಾರೆ ಎಂದು ಈ ಮಾತು ಕೇಳಿ ಅನುರಾಧಳಿಗೆ ಒಂದು ಕ್ಷಣ ಉಸಿರೇ ನಿಂತಂತಾಯಿತು. ಇವರೇನು ಮನುಷ್ಯರ? ಛೀ, ಸ್ವಾರ್ಥ ಸಾಧನೆಗಾಗಿ ಏನು ಬೇಕಾದರೂ ಮಾಡುವ ನರಿಜಾತಿಯವರು. ಇವರಿಗೆ ಮನಸಾಕ್ಷಿಯೇ ಇಲ್ಲ. ಇಷ್ಟು ದಿನ ಕೃಷ್ಣನನ್ನು ಕಾಲ ಕಸದಾಗೆ ಕಂಡರು. ಈಗ ದೃಷ್ಟಿ ಬಂತು ಅಂದಾಗ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಬಂದಿದ್ದಾರೆ ಎಂದು ಅವಳ ಮನಸ್ಸು ಹೇಳಿತು. ಅಮ್ಮ ಅನುರಾಧ, ಏನು ಯೋಚನೆ ಮಾಡ್ತಾ ಇದೆಯಾ? ಕಡೆಗೂ ನೀ ನನಗೆ ಕೊಟ್ಟ ಮಾತು ಉಳಿಸಿಕೊಂಡೆ ಕಣಮ್ಮ. ನಿನ್ನ ತಂಗಿಯನ್ನು ತಿದ್ದಿ ಕೃಷ್ಣನ ಜೊತೆ ಮದುವೆ ಮಾಡಿಸ್ತೇನೆ ಎಂದಿದ್ದೆ. ಈಗ ಅದು ಹತ್ತಿರವಾಗುವ ಸಮಯ ಬಂತು ನೋಡು ಎಂದರು. ಅಷ್ಟರಲ್ಲಿ ಕೃಷ್ಣನ ತಂದೆ ಒಳಗೆ ಬಂದರು. ನೋಡಮ್ಮ ಅನುರಾಧ, ಇವರೇ ಕೃಷ್ಣನ ತಂದೆ ಎಂದು ಅವಳ ಚಿಕ್ಕಪ್ಪ ಹೇಳಿದರು. ಅನುರಾಧ ಕೃಷ್ಣನ ತಂದೆಯವರಿಗೆ ನಮಸ್ಕಾರ ಮಾಡಿದಳು. ಹೊರಗಿನಿಂದ ಬಂದ ಸಾರಥಿಯ ಕಂಡು ಕೃಷ್ಣನ ತಂದೆ ಕೃಷ್ಣನನ್ನು ನೋಡುತ್ತಾ, ಈಗ ಹೇಗಿದ್ದಾನಪ್ಪ ನನ್ನ ಮಗ? ನನಗೆ ಇದ್ಯಾವ ವಿಚಾರವೂ ಗೊತ್ತಿರಲಿಲ್ಲ. ಎಂಥ ವಿಪರ್ಯಾಸ ನೋಡಿವತ್ತೇ ರಾಮಲಿಂಗಯ್ಯ ನವರು ಎಲ್ಲ ವಿಷಯವನ್ನು ಮನೆಗೆ ಬಂದು ಹೇಳಿದರು ಎಂದಾಗ ಸಾರಥಿ, ಏನು ಚಿಂತೆ ಮಾಡಬೇಡಿ ಸರ್, ಅವನು ಇನ್ನೂ 15 ದಿವಸದಲ್ಲಿ ನಮ್ಮ ಹಾಗೆ ಎಲ್ಲವನ್ನು ನೋಡ್ತಾನೆ ಎಂದ. ಅವನ ಮಾತು ಕೇಳಿ ಕೃಷ್ಣನ ತಂದೆಗೆ ಸಂತೋಷವಾಯಿತು. ಕಡೆಗೂ ನನ್ನ ಮಗನನ್ನು ಆ ದೇವರು ಕೈ ಬಿಡಲಿಲ್ಲ. ಅವರ ಮಾತಿಗೆ ಸಾರಥಿ, ಇದೆಲ್ಲ ಅನುರಾಧಳ ದೊಡ್ಡ ಮನಸ್ಸಿನಿಂದ ಸಾಧ್ಯವಾಯಿತು. ಅವಳು ಕೃಷ್ಣನನ್ನು ಮಗುವಿನ ಹಾಗೆ ಜೋಪಾನ ಮಾಡಿದ್ಲು. ಅವಳಿಲ್ಲದೆ ಹೋಗಿದ್ರೆ ನಮ್ಮ ಕೃಷ್ಣನ ಪಾಡು ಏನಾಗ್ತಿತ್ತೋ ಏನೋ ಎಂದ. ಆಗ ಕೃಷ್ಣನ ತಂದೆ ಅನುರಾಧಳನ್ನು ಕಂಡು ಕಣ್ಣಂಚಿನಲ್ಲಿ ನೀರು ತಂದು, ನಿನ್ನನ್ನು ದೇವರು 100 ಕಾಲ ಸುಖವಾಗಿಡಲಿ ತಾಯಿ, ನಿನ್ನ ಋಣ ತೀರಿಸಲು ಸಾಧ್ಯವಿಲ್ಲ ಎಂದರು. ಹಾಗೆಲ್ಲ ಮಾತಾಡಬೇಡಿ, ನೀವು ದೊಡ್ಡವರು, ಇದರಲ್ಲಿ ನಂದೇನೂ ಇಲ್ಲ ಎಂದಳು. ಅಷ್ಟರಲ್ಲಿ ಅನುರಾಧಳ ಚಿಕ್ಕಪ್ಪ, ಹೌದೌದು, ನಾನೇ ಅನುರಾಧಳನ್ನು ಕೃಷ್ಣನನ್ನು ನೋಡಿಕೊಳ್ಳಲು ಹೇಳಿದ್ದೆ. ಅದಕ್ಕೆ ನನ್ನ ಮಗಳು ಲಕ್ಷ್ಮಿ ಮತ್ತು ಅನುರಾಧ ಇಬ್ಬರು ಕೂಡಿ ಕೃಷ್ಣನನ್ನು ನೋಡಿಕೊಂಡರು. ಈಗಷ್ಟೇ ನನ್ನ ಮಗಳು ಲಕ್ಷ್ಮಿ ಊಟ ತರಲು ಮನೆಗೆ ಹೋಗಿದ್ದಾಳೆ ಎಂದರು. ಅವರ ಮಾತು ಕೇಳಿ ಸಾರಥಿಗೆ ಎಲ್ಲಿಲ್ಲದ ಕೋಪ ಬಂತು. ಅಷ್ಟರಲ್ಲಿ ಅವನನ್ನು ಗಮನಿಸಿದ ಅನುರಾಧ ಕಣ್ಣಲ್ಲಿ ಸನ್ನೆ ಮಾಡಿ, ಸಾರಥಿಯವರೇ, ನಿಮ್ಮನ್ನು ಡಾಕ್ಟರ್ ಕರೀತಾ ಇದ್ದಾರೆ, ಅದೇನು ಅಂತ ಹೋಗಿ ನೋಡಿ ಎಂದಳು. ಅವಳ ಮಾತಿಗೆ ಇಲ್ಲ ಎನ್ನಲಾಗದೆ ಊಟ ಅವಳ ಕೈಗೆ ಕೊಟ್ಟು ಸಾರಥಿ ಹೊರಗೆ ಬಂದ. ಅಷ್ಟರಲ್ಲಿ ನರ್ಸ್ ಬಂದು, ಇಲ್ಲಿ ಹೆಚ್ಚು ಜನ ನಿಲ್ಲುವ ಹಾಗಿಲ್ಲ,
ಯಾರಾದರೂ ಒಬ್ಬರು ಇಲ್ಲೇ ಇರಿ ಎಂದು ಹೇಳಿ ಹೋದಳು. ಆಗ ಕೃಷ್ಣನ ತಂದೆ ನಾನೇ ಇರ್ತೇನೆ ಎಂದರು. ಆಗ ಅನುರಾಧ ಬೇಡ, ಕೃಷ್ಣನಿಗೆ ಇನ್ನೂ ಎಚ್ಚರ ಆಗುವುದು ಸಮಯ ತೆಗೆದುಕೊಳ್ಬೋದು. ನೀವು ಚಿಕ್ಕಪ್ಪನ ಜೊತೆಗೆ ಮನೆಗೆ ಹೋಗಿ, ನಾನು ಕೃಷ್ಣನನ್ನು ನೋಡಿಕೊಳ್ತೇನೆ ಎಂದಳು. ಅವಳ ಮಾತಿಗೆ ಅವಳ ಚಿಕ್ಕಪ್ಪ ಹೌದೌದು ಅನುರಾಧ, ನೋಡಿಕೊಳ್ಳಲಿ ಬೀಗರೆ, ನಾವು ಹೋಗೋಣ ಬನ್ನಿ ಎಂದು ಅವರನ್ನು ಹೊರಗೆ ಕರೆದುಕೊಂಡು ಬಂದರು. 1 ನಿಮಿಷ ಬೀಗರೆ ಎಂದು ಒಳಗೆ ಬಂದ ಅನುರಾಧಳ ಚಿಕ್ಕಪ್ಪ, ಅಮ್ಮ ಅನುರಾಧ, ನೀನು ಅನುರಾಧ ಎಂಬುದನ್ನು ಕೃಷ್ಣನಿಗೆ ನೀನು ಹೇಳಿಲ್ಲ ಎಂಬುದು ನನಗೆ ಗೊತ್ತು. ಅವತ್ತು ನೀನೇ ಮಾತು ಕೊಟ್ಟಿದ್ಯಾ, ಮರಿಬೇಡಮ್ಮ ಎಂದು ಹೇಳಿ ಹೊರಟು ಹೋದ. ಈತ ಅನುರಾಧಳಿಗೆ ಅವಳ ಮನಸ್ಸು ಚಡಪಡಿಸತೊಡಗಿತು. ಏನು ಯೋಚನೆ ಮಾಡ್ತಾ ಇದೆಯಾ? ಅವತ್ತೆಲ್ಲ ಬೇಡವಾದ ಕೃಷ್ಣ ಅವರಿಗೆ ಇವತ್ತೇಕೆ ಬೇಕಂತೆ? ನೀನು ನಿನ್ನ ಕೃಷ್ಣನನ್ನು ಯಾವುದೇ ಕಾರಣಕ್ಕೆ ಅವರಿಗೆ ಬಿಟ್ಟು ಕೊಡಬೇಡ ಎಂದಿತು. ಇನ್ನೊಂದು ಮನ, ನಿನ್ನ ಮಾತು ಉಳಿಸಿಕೋ ಅನುರಾಧ, ಎಷ್ಟೇ ಆದರೂ ಲಕ್ಷ್ಮಿ ನಿನ್ನ ತಂಗಿ, ಅವಳಿಗೆ ಮೋಸ ಮಾಡಬೇಡ ಎಂದಿತು. ಇವೆರಡರ ನಡುವೆ ಅನುರಾಧ ಒದ್ದಾಡಿದಳು. ಅಯ್ಯೋ ದೇವ್ರೆ, ಏನು ಈ ದುಃಖ ಸ್ಥಿತಿ, ಏನು ಮಾಡಲಿ ನಾನು? ಆ ಸ್ವಾರ್ಥಿಗಳ ನರಿಗಳ ಕೈಗೆ ಈ ನಿಸ್ವಾರ್ಥ ಮೂರ್ತಿಯನ್ನು ಹೇಗೆ ಒಪ್ಪಿಸಲಿ? ಒಂದು ವೇಳೆ ನಾನು ಕೃಷ್ಣನನ್ನು ಬಿಟ್ಟು ಕೊಡುವುದಿಲ್ಲೆಂದಾದರೆ ಮಹಾ ಸ್ವಾರ್ಥವಾಗುತ್ತದೆ. ಏನು ಮಾಡಲಿ ಎಂದು ಯೋಚಿಸ್ತಾ ನಿಂತಳು. ಅಷ್ಟರಲ್ಲಿ ಸಾರಥಿ ಒಳಗೆ ಬಂದು, ಏನಿದು ಅನುರಾಧ, ನನ್ನನ್ನು ನೀನು ತಡೆಯಬಾರದಾಗಿತ್ತು. ಆ ನರಿ ಜಾತಿಯ ಮನುಷ್ಯನಿಗೆ ಸರಿಯಾದ ಪಾಠ ಕಲಿಸ್ತಿದ್ದೆ ಎಂದ. ಅವನ ಮಾತಿಗೆ ಅನುರಾಧ, ಬೇಡ ಸಾರಥಿಯವರೇ, ನನ್ನ ಹಣೆಯಲ್ಲಿ ಕೃಷ್ಣನನ್ನು ಪಡೆಯುವ ಭಾಗ್ಯ ಇಲ್ಲ ಅಷ್ಟೇ. ಇದನ್ನು ಇಲ್ಲಿಗೆ ಬಿಡಿ, ಮೊದಲು ಕೃಷ್ಣ ಮೊದಲಿನಂತಾಗಲಿ ಎಂದಳು. ಆದರೂ ಸರಿ ಬಿಡು, ನೀನು ಹೇಳಿದಾಗೆ ಆಗಲಿ, ಆ ದೇವರ ಇಚ್ಛೆ ಇದ್ದಂತೆ ಆಗುತ್ತದೆ. ಸರಿ, ಮೊದಲು ಊಟ ಮಾಡು, ನಂತರ ಮಾತಾಡೋಣ ಎಂದ. ಈತ ಅನುರಾಧಳ ಮನದಲ್ಲಿ ಕದನ ಸಾಗುತ್ತಲೇ ಇತ್ತು. ಹೀಗೆ ದಿನಗಳು ಹುರುಳಿದವು. ಕೃಷ್ಣನ ಕಣ್ಣಿಗೆ ಕಟ್ಟಿದ ಪಟ್ಟಿ ಬಿಚ್ಚುವ ದಿನ ಬಂದೇ ಬಿಟ್ಟಿತ್ತು. ಆ ದಿನ ಅನುರಾಧ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಕೃಷ್ಣನ ಹೆಸರಲ್ಲಿ ಪೂಜೆ ಸಲ್ಲಿಸಿ ಹಾಸ್ಪಿಟಲ್ಗೆ ಬಂದಿದ್ದಳು. ಅಷ್ಟರಲ್ಲಿ ಸಾರಥಿಯೂ ಬಂದಿದ್ದ. ಅನುರಾಧಳ ಮುಖದಲ್ಲಿ ಯಾವ ಭಾವನೆಯನ್ನು ಕಾಣದ ಸಾರಥಿ, ಏನಿದು ಅನುರಾಧ, ಏನೋ ಮಹಾ ನಿರ್ಧಾರ ಮಾಡಿರುವಾಗಿದೆ ಎಂದ. ಹೌದು ಸಾರಥಿ, ಇದೇ ನನಗೆ ಕೊನೆಯ ದಿನ ಅಲ್ವೇ ಎಂದಳು. ಅವಳ ಮಾತಿಗೆ ಸಾರಥಿ ತಬ್ಬಿಬ್ಬಾದ. ಆಗ ಮತ್ತೆ ಅನುರಾಧ, ಅಂದರೆ ನಾನು ಇನ್ನು ಮುಂದೆ ಕೃಷ್ಣನ ಜೊತೆ ಇರೋದಿಲ್ವಲ್ಲ, ಅದಕ್ಕೆ ಹಾಗೆ ಹೇಳಿದೆ ಎಂದಳು. ಅವನನ್ನು ನೋಡುವುದು ಇದೇ ಕಡೆಯ ಸಲ. ಅವಳ ಮಾತು ಕೇಳಿ ಸಾರಥಿ, ಬೇಡ ಅನುರಾಧ, ಇಂಥ ನಿರ್ಧಾರ ಮಾಡಬೇಡ. ಎಲ್ಲ ವಿಷಯವನ್ನು ಕೃಷ್ಣನಿಗೆ ಹೇಳು, ಅವನು ಖಂಡಿತವಾಗಿಯೂ ನಿನ್ನನ್ನು ಮನಸಾರೆ ಒಪ್ಪಿಕೊಳ್ತಾನೆ. ನಿನಗೆ ನೀನೇ ಮೋಸ ಮಾಡಿಕೊಳ್ಬೇಡ ಎಂದನು. ಆದರೆ ಅನುರಾಧ ಆಗಲೇ ನಿರ್ಧಾರ ಮಾಡಿ ಆಗಿತ್ತು. ಕೃಷ್ಣನನ್ನು ತನ್ನ ತಂಗಿ ಲಕ್ಷ್ಮಿಗೆ ಒಪ್ಪಿಸಿ ತಾನು ಈ ಪ್ರಪಂಚದಿಂದ ಶಾಶ್ವತವಾಗಿ ದೂರ ಹೋಗಬೇಕು ಎಂದು. ಅಷ್ಟರಲ್ಲಿ ಅನುರಾಧಳ ಚಿಕ್ಕಪ್ಪ ತನ್ನ ಮಗಳನ್ನು ಕರೆದುಕೊಂಡು ಬಂದ. ಅವರ ಜೊತೆಗೆ ಕೃಷ್ಣನ ತಂದೆಯೂ ಬಂದರು. ಎಲ್ಲರೂ ಸೇರಿ ಕೃಷ್ಣನ ಹತ್ತಿರ ತೆರಳುತ್ತಾರೆ. ಅವರ ಹಿಂದೆ ಡಾಕ್ಟರ್ ಕೂಡ ಬರ್ತಾರೆ. ಎಲ್ಲರನ್ನು ಸುತ್ತ ನಿಲ್ಲಿಸಿ ಕೃಷ್ಣನ ಕಣ್ಣು ಪಟ್ಟೆ ಬಿಚ್ಚಲು ಶುರು ಮಾಡ್ತಾರೆ ಡಾಕ್ಟರ್. ಆಗ ಕೃಷ್ಣ ಅವರನ್ನು ತಡೆದು, ಈ ಪಟ್ಟಿ ಬಿಚ್ಚಿದ ಮೇಲೆ ನಾನು ಮೊದಲು ಲಕ್ಷ್ಮಿಯನ್ನು ನೋಡಬೇಕು ಎಂದ. ಆಗ ಡಾಕ್ಟರ್ ಸರಿ ಹಾಗೇ ಆಗಲಿ ಎಂದು ಪಟ್ಟಿ ಬಿಚ್ಚ ಹತ್ತಿದರು. ಒಂದೊಂದೇ ಬಟ್ಟೆಯ ಎಲೆ ಬಿಚ್ಚುತ್ತಿರಲು ಅನುರಾಧ ಒಂದೊಂದೇ ಹೆಜ್ಜೆ ಹಿಂದೆ ಸರಿದು ಹೊರ ನಡೆಯುತ್ತಾಳೆ. ಸಾರಥಿ ಕಣ್ಸಣ್ಣೆಯಲ್ಲಿ ಅನುರಾಧಳಿಗೆ ಹೋಗಬೇಡ ಎಂದು ಪರಿಪರಿಯಾಗಿ ಹೇಳುತ್ತಾನೆ. ಅವನ ಮಾತಿಗೆ ಮರುತ್ತರ ನೀಡದೆ ಹೊರ ನಡೆಯುತ್ತಾಳೆ ಅನುರಾಧ. ಈತ ಕೃಷ್ಣನ ಕಣ್ಣಿನ ಪಟ್ಟಿ ಪೂರ್ತಿಯಾಗಿ ತೆಗೆದು ನಂತರ ಅನುರಾಧಳ ಚಿಕ್ಕಪ್ಪ ತನ್ನ ಮಗಳು ಲಕ್ಷ್ಮಿಯನ್ನು ಕೃಷ್ಣನ ಮುಂದೆ ನಿಲ್ಲಿಸ್ತಾನೆ. ಲಕ್ಷ್ಮಿ ಕೃಷ್ಣನ ಹತ್ತಿರ ಹೋಗ್ತಾಳೆ. ಕೃಷ್ಣ ಕಣ್ಣು ತೆರೆದು ನೋಡಿದಾಗ ಮೊದಲಿಗೆ ಏನೋ ಒಂದು ಬೆಳಕು ಮಂಜು ಮಂಜಾಗಿ ಕಾಣುತ್ತದೆ. ನಂತರ ಲಕ್ಷ್ಮಿಯನ್ನು ನೋಡಿದ ಕೃಷ್ಣ ತನ್ನ ಹತ್ತಿರ ಕರೆಯುತ್ತಾನೆ. ಲಕ್ಷ್ಮಿ ಸ್ವಲ್ಪ ಸಂಶಯದಿಂದ ಅವನ ಹತ್ತಿರ ಹೋದಳು. ಅತ್ತ ಹೊರಗಿನಿಂದ ಈ ದೃಶ್ಯ ನೋಡುತ್ತಾ ನಿಂತಿದ್ದ ಅನುರಾಧ ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ಇನ್ನು ತಾನು ಇಲ್ಲಿರುವುದು ಸೂಕ್ತವಲ್ಲ ಎಂದು ಹಾಸ್ಪಿಟಲ್ನ ಹೊರಗೆ ಹೆಜ್ಜೆ ಹಾಕ್ತಾಳೆ. ಇತ್ತ ಲಕ್ಷ್ಮಿಯನ್ನು ತನ್ನ ಕೈಯಿಂದ ಸ್ಪರ್ಶಿಸಿದ ಕೃಷ್ಣ, ಯಾರು ನೀನು? ನೀನು ನನ್ನ ಲಕ್ಷ್ಮಿಯಲ್ಲ, ಎಲ್ಲಿ ನನ್ನ ಲಕ್ಷ್ಮಿ ಎನ್ನುತ್ತಾನೆ. ಆಗ ಲಕ್ಷ್ಮಿ, ಹೌದು, ನಾನಿಮ್ಮ ಲಕ್ಷ್ಮಿಯಲ್ಲ. ನನ್ನ ತಂದೆ ನನ್ನನ್ನು ಬಲವಂತವಾಗಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ.
ನನಗೆ ಕ್ಷಮಿಸಿ ಎನ್ನುತ್ತಾಳೆ. ಆಗ ಕೃಷ್ಣ, ಇಲ್ಲೇನು ನಡೆಯುತ್ತಿದೆ? ಲಕ್ಷ್ಮಿ ಎಲ್ಲಿದ್ಯಾ? ಬೇಗ ಬಾ ಎಂದು ಗಟ್ಟಿಯಾಗಿ ಕೂಗುತ್ತಾ ಅಳಲು ಶುರು ಮಾಡಿದ. ಅವನ ಧ್ವನಿ ಕೇಳಿ ಅನುರಾಧ ತನ್ನ ಒಳಗೆ ದುಃಖ ಪಡುತ್ತಾ ನಿಲ್ಲುತ್ತಾಳೆ. ಅವಳ ಹೃದಯ ಒಳಗೊಳಗೆ ಬೇಯುತ್ತದೆ. ಅವಳ ಕಾಲುಗಳು ಮುಂದೆ ಸಾಗಲು ಹಿಂಜರಿಯುತ್ತವೆ. ಇತ್ತ ಕೃಷ್ಣ ಲಕ್ಷ್ಮಿ ಲಕ್ಷ್ಮಿ ಎಂದು ಒಮ್ಮೆಲೆ ನನಗೇನು ಕಾಣುತ್ತಿಲ್ಲ, ಎಲ್ಲ ಕತ್ತಲೆಯಾಗಿದೆ ಎನ್ನುತ್ತಾ ಬೆಡ್ನಿಂದ ಕೆಳಗೆ ಇಳಿಯಲು ಪ್ರಯತ್ನಿಸ್ತಾನೆ. ಅವನನ್ನು ತಡೆದ ಫಾದರ್ ಮತ್ತು ಸಾರಥಿ ಸಮಾಧಾನ ಮಾಡಲು ಪ್ರಯತ್ನಿಸ್ತಾರೆ. ಕೃಷ್ಣ ಸ್ವಲ್ಪ ಸಮಾಧಾನವಾಗಿರು ಎಂದರು. ಅವರ ಮಾತು ಕೇಳದೆ ಕೃಷ್ಣ, ಬಿಡಿ ನನ್ನನ್ನು, ನನ್ನ ಲಕ್ಷ್ಮಿ ಇಲ್ಲ ಎಂದಮೇಲೆ ನನಗೆ ಈ ಕಣ್ಣು ಇದ್ದರೆಷ್ಟು ಹೋದರೆಷ್ಟು ಎಂದು ಕೆಳಗೆ ಬೀಳುತ್ತಾನೆ. ಅಷ್ಟರಲ್ಲಿ ಅವನನ್ನು ಬೆಡ್ ಮೇಲೆ ಕೂಡಿಸಿ ಸಾರಥಿ ಹೊರಗೆ ಬಂದು ಅನುರಾಧಳನ್ನು ಹುಡುಕುತ್ತಾನೆ. ಆದರೆ ಅವನ ಕಣ್ಣು ತಪ್ಪಿಸಿ ಅನುರಾಧ ಅಲ್ಲಿಯೇ ಬಚ್ಚಿಟ್ಟುಕೊಳ್ಳುತ್ತಾಳೆ. ಅನುರಾಧಳ ಚಿಕ್ಕಪ್ಪ ಕೂಡ ಹೊರಗೆ ಬಂದು ಅನುರಾಧಳನ್ನು ಕರೆಯುತ್ತಾನೆ. ಅನುರಾಧ ತನ್ನ ಚಿಕ್ಕಪ್ಪನ ಕಣ್ಣಿಗೆ ಬೀಳುತ್ತಾಳೆ. ಆಗ ಅವಳ ಚಿಕ್ಕಪ್ಪ ಅಮ್ಮ ಅನುರಾಧ ಅನ್ನುವಷ್ಟರಲ್ಲಿ ಸಾರಥಿಯು ಅನುರಾಧಳನ್ನು ಕಂಡು, ಅನುರಾಧ ನೀನು ಬೇಗನೆ ಕೃಷ್ಣನ ಹತ್ತಿರ ನಡೆ, ಇಲ್ಲವಾದರೆ ನಾವು ಪಟ್ಟ ಶ್ರಮ ಎಲ್ಲ ವ್ಯರ್ಥವಾಗುತ್ತದೆ. ಹೌದು ಅನುರಾಧ, ನೀನು ಬರದೇ ಹೋದರೆ ಅವನು ಬದುಕೋ ಹಾಗೆ ಕಾಣುತ್ತಿಲ್ಲ. ನಾನೇ ನಿನ್ನ ಚಿಕ್ಕಪ್ಪ ಹೇಳ್ತಾ ಇದ್ದೀನಿ, ಬೇಗ ನಡಿತಾಯಿ ಎನ್ನುತ್ತಾರೆ. ಆಗ ಅನುರಾಧ ಕೃಷ್ಣ ಎಂದು ಒಳಗೆ ಓಡುತ್ತಾಳೆ. ಲಕ್ಷ್ಮೀ ಲಕ್ಷ್ಮಿ ಎಂದು ಕೂಗುತ್ತಿರುವ ಕೃಷ್ಣನನ್ನು ಓಡಿ ಬಂದು ಅಪ್ಪಿಕೊಳ್ಳುತ್ತಾಳೆ ಅನುರಾಧ. ಲಕ್ಷ್ಮಿ ಕಡೆಗೂ ನನ್ನ ನೋಡಲು ಬಂದಿಯಾ ಎಂದು ಕೃಷ್ಣ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಆಗ ಅನುರಾಧ, ಹೌದು, ಕಣ್ಣು ಬಂದ ಮೇಲೆ ನನ್ನನ್ನೇ ನೋಡಬೇಕು ಅಂದಿದ್ರಿ ತಾನೆ, ಈಗ ನೋಡಿ ಕಣ್ಣು ಬಿಡಿ ಎನ್ನುತ್ತಾಳೆ. ಆಗ ಕೃಷ್ಣ ಸಾವಕಾಶವಾಗಿ ಕಣ್ಣು ತೆರೆಯುತ್ತಾನೆ. ಅವನ ಕಣ್ಣನ್ನು ಅವನೇ ನಂಬಲಾಗಲಿಲ್ಲ. ಅನುರಾಧ, ನೀನು? ಹೌದು ನಾನೇ. ಇಷ್ಟು ದಿನ ಲಕ್ಷ್ಮಿಯಾಗಿ ನಿಮ್ಮನ್ನು ಅಂಧಕಾರದಲ್ಲಿ ಇಟ್ಟಿದ್ದೆ, ನನಗೆ ಕ್ಷಮಿಸಿ ಎನ್ನುತ್ತಾಳೆ. ಆಗ ಕೃಷ್ಣ, ಇಷ್ಟು ದಿನ ನನ್ನ ಜೊತೆ ಇದ್ದದ್ದು, ನನ್ನ ಭಾವನೆಗಳಿಗೆ ಪತ್ರದ ಮುಖಾಂತರ ಜೀವ ತುಂಬಿದ್ದು ನನ್ನ ಅನುರಾಧನ. ನಾನು ನಿಜವಾಗಿಯೂ ಪುಣ್ಯವಂತ. ನನ್ನ ಪ್ರೀತಿ ನನ್ನ ಕೈ ಬಿಡಲಿಲ್ಲ. ಅನುರಾಧ, ಐ ಲವ್ ಯು ಎಂದು ಅವಳನ್ನು ಬಾಚಿ ಅಪ್ಪುತ್ತಾನೆ. ಅನುರಾಧಳಿಗೆ ಎಷ್ಟೋ ಅಗ್ನಿ ಪರೀಕ್ಷೆಗಳ ನಂತರ ಅವಳ ಪ್ರೀತಿ ದಕ್ಕಿತ್ತು. ಐ ಲವ್ ಯು ಟು ಕೃಷ್ಣ ಎಂದು ಅವನ ಹಣೆಗೆ ಮುತ್ತಿಡುತ್ತಾಳೆ. ಇವರಿಬ್ಬರನ್ನು ಕಂಡು ಸಾರಥಿ, ಏನಪ್ಪ ಕೃಷ್ಣ, ಅಂತೂ ಇಂತೂ ಕಡೆಗೂ ನೀನು ಆರಾಧಿಸಿದ ರಾಧ ನಿಂಗೆ ದೊರೆತಳು. ರಾಧಾಕೃಷ್ಣರ ಸಮ್ಮೇಳನ ನಮ್ಮ ಹಾಸ್ಪಿಟಲ್ನಲ್ಲಿ, ಈಗ ಸಂತೋಷನಾ ಎಂದು ನಗುತ್ತಾ ಕೃಷ್ಣ ಅವನ ಮಾತಿಗೆ ನಗುತ್ತಾ, ಎಲ್ಲ ಈ ದೇವತೆಯ ಕೃಪೆ ಎಂದ. ಅಷ್ಟರಲ್ಲೇ ಅನುರಾಧಳ ಚಿಕ್ಕಪ್ಪ, ಇನ್ನು ತಡ ಮಾಡುವ ಆಗಿಲ್ಲ, ಒಂದೊಳ್ಳೆ ಮುಹೂರ್ತದಲ್ಲಿ ನಿಮ್ಮಿಬ್ಬರ ಮದುವೆ ವಾಲಗ ಊದಿಸಿ ಬಿಡುವುದೇ, ಏನಂತೀರ ಬೀಗರೆ ಎಂದು ಕೃಷ್ಣನ ತಂದೆಗೆ ಹೇಳಿದಾಗ, ಹಾಗೇ ಆಗಲಿ, ನನ್ನ ಮಗ ತುಂಬ ಅದೃಷ್ಟವಂತ ಎಂದು ಮಗನನ್ನು ಅಪ್ಪುತ್ತಾರೆ. ಕೃಷ್ಣ ಅನುರಾಧ ಇಬ್ಬರ ಮನದಲ್ಲಿ ಪ್ರೇಮದ ಅಲೆಗಳು ಓಲಾಡುತ್ತಿವೆ. ಇಬ್ಬರ ಕಣ್ಣುಗಳು ಒಬ್ಬರನ್ನೊಬ್ಬರು ನೋಡುತ್ತಾ ಮೈಮರೆತಿವೆ. ನಿಸ್ವಾರ್ಥ ಎರಡು ಮನಗಳ ಮಿಲನದ ಹರುಷಕ್ಕೆ ಆಗಸ ತುಂತುರು ಮಳೆ ಸುರಿಸಿತು. ಭವಿಷ್ಯದ ಸುಂದರ ಕನಸುಗಳ ಬಾಗಿಲು ತೆರೆದು ಅನುರಾಧ ಕೃಷ್ಣರನ್ನು ಆಹ್ವಾನಿಸಿತು. ಸುಂದರ ಜೀವನದ ಪ್ರಥಮ ಅಧ್ಯಾಯ ಆರಂಭಕ್ಕೆ ಎರಡು ಮನಗಳು ನಾಂದಿ ಆಡಿದವು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.